ನಮ್ಮ ಟ್ರೈನದ್ದು ಬೋರ್ಡ ವಿವೇಕ್ ಎಕ್ಸ್ಪ್ರೆಸ್ ದಿಬ್ರುಗಢದಿಂದ ಕನ್ಯಾಕುಮಾರಿ. ಇದ್ರದ್ದು ಜನರಲ್ ಕ್ಲಾಸ್ ಕೋಚ ಇದೆ. ಫೈನಲಿ 4950 ಕಾಯಿ ಹೊಡೆದು ಈ ಜರ್ನಿ ಸ್ಟಾರ್ಟ್ ಮಾಡೇ ಬಿಡನ್ರಿ. ಜನರಲಿಗೆ ಏನು ರಶ್ ಐತೆ ನೋಡ್ರಿ ವಿವೇಕ್ ಎಕ್ಸ್ಪ್ರೆಸ್ಸಿಗೆ. ಇಲ್ಲಿ ನೋಡ್ರಿ 12 ಬಾಟ್ಲಿದ್ದು ಸಟ್ ಏನು ಬರುತ್ತಲ್ಲ ಅದು ಸಟ್ಟ ಫುಲ್ ತುಂಬಿಟ್ಟು ವಿವೇಕ್ ನೋಡ್ರಿ ಇಲ್ಲೇ ಕನ್ಯಾಕುಮಾರಿಯಿಂದ ಬಿಟ್ಟ ಮೇಲೆ ಈಗ सांबर है। बहुत जबरदस्त बारिश यही तो चाहिए था। रुक रहा भैया पैरेलल हुआ था तब रामेश्वरम मोका ಈ ವಿಜಯವಾಡದ ಎಂಟ್ರಿ ವಿಮಲ್ ಗುಡ್ಡಲ್ಲ. ನಮ್ಮ ಭಾರತ ದೇಶದೊಳಗೆ ಡೈಲಿ 8,000ಕ್ಕಿಂತ ಜಾಸ್ತಿ ಟ್ರೈನ್ಸ್ಗಳು ರನ್ ಆಕ್ಕವ್ರಿ. ನೀವು ನಮ್ಮ ಚಾನಲ್ನ ಫಾಲೋ ಮಾಡತ್ತೀರಂದ್ರೆ ನೀವು ನಮ್ಮ ಜೊತೆ ವರ್ಚುವಲ್ ಆಗಿ ಮನ್ಯಾಗ ಕುಂತ ಜಾಸ್ತಿ ಟ್ರೈನ್ ಜರ್ನೀಸ್ನ ವಿವಿಧ ಥರವಾಗಿ ಎಂಜಾಯ್ ಮಾಡ್ರಿ ಅಂತೇಳಿ ನಾನು ಅನ್ಕೋತೀನಿ. ಬಟ್ ಇವತ್ತಿಂದ ಒಂದೇನು ನಮ್ಮ ಟ್ರೈನ್ ಜರ್ನಿ ಐತಲ್ಲ ಇದು ಭಾಳ ಸ್ಪೆಷಲ್ ಆಗೋದೈತ್ರಿ. ಯಾಕಂತಂದ್ರೆ ನಾವು ಇವತ್ತು ಟ್ರಾವೆಲ್ ಮಾಡೋರದೇವಿ ಇಂಡಿಯಾಸ್ ಲಾಂಗೆಸ್ಟ್ ರನ್ನಿಂಗ್ ಟ್ರೈನ್ ಒಳಗೆ. ನೀವು ಅನ್ಕೋತಿರ್ಬೋದು ಜಮ್ಮುವಿನ ಕಾಟ್ರಾದಿಂದ ತಮಿಳ್ನಾಡಿನ ಕನ್ಯಾಕುಮಾರಿಗೆ ಬರುವಂಥ ಹಿಮಸಾಗರ್ ಎಕ್ಸ್ಪ್ರೆಸ್ ಲಾಂಗೆಸ್ಟ್ ರನ್ನಿಂಗ್ ಟ್ರೈನ್ ಆಗಿರ್ಬೋದು ಅಂಥೇಳಿ. ಬಟ್ ಅಲ್ರಿ, ಇದು ಬಂದ್ಬಿಟ್ಟು ಅಸ್ಸಾಮಿನ ದಿಬ್ರುಗಢದಿಂದ ತಮಿಳ್ನಾಡಿನ ಕನ್ಯಾಕುಮಾರಿಗೆ ಬರುವಂತಹ ವಿವೇಕ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಇಂಡಿಯಾಸ್ ಲಾಂಗೆಸ್ಟ್ ರನ್ನಿಂಗ್ ಡೈಲಿ ಟ್ರೈನ್ ರೀ. 4160 ಕಿಲೋಮೀಟ್ರನ್ನ 75 ಗಂಟೆ 35 ನಿಮಿಷದೊಳಗೆ ಕವರ್ ಮಾಡುವಂಥ ಈ ಟ್ರೈನ್ ಹಾದು ಹೋಗುತ್ತೆ ರೀ 9 ರಾಜ್ಯಗಳನ್ನ. 8 ರಾಜ್ಯದೊಳಗೆ ಸ್ಟಾಪ್ನು ಕೊಟ್ರೆ ಮತ್ತು 56 ಸ್ಟಾಪ್ಗಳು ಟೋಟಲ್ ಆಗಿ ಈ ಟ್ರೈನ್ ಒಳಗೆ ಇರೋದ್ರಿಂದ ಈ ಟ್ರೈನ್ನ ನಾವು ಚೂಸ್ ಮಾಡ್ಕೊಂಡಿವಿ ಇವತ್ತಿನ ಜರ್ನಿಗೆ. ಬರ್ರಿ ಈ ಟ್ರೈನ್ ಜರ್ನಿನ ನಾವು ಸ್ಟಾರ್ಟ್ ಮಾಡೋಣಂತ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಕನ್ಯಾಕುಮಾರಿಯಿಂದ ಅಲ್ಲಿನ ತಿಳ್ಕೊಳ್ಳೋಣಂತ ಇದರದ ಟ್ರೈನ್ ರೂಟ ಮತ್ತು ಜರ್ನಿ ಹೆಂಗಿರುತ್ತೆ ಅಂತೇಳಿ. ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸುಸ್ವಾಗತ. ಫೈನಲಿ ಎಷ್ಟೋ ದಿನ ಆದಮೇಲೆ ನೀವೆಲ್ಲರೂ ಡಿಮ್ಯಾಂಡ್ ಇಟ್ಟಿದ್ದಂಥ ಇಂಡಿಯಾಸ್ ಲಾಂಗೆಸ್ಟ್ ರನ್ನಿಂಗ್ ಟ್ರೈನ್ ಕನ್ಯಾಕುಮಾರಿಯಿಂದ ದಿಬ್ರುಗಢಗೆ ಹೋಗುವಂಥ ವಿವೇಕ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಜರ್ನಿ ಇವತ್ತು ಕಾಲಾವಧಿಗೆ ಬಂದೈತ್ರಿ. ಜರ್ನಿಗೆ ನೀವು ಎಕ್ಸೈಟೆಡ್ ಇದ್ದಾರೆ ಅಂತ ಅನ್ಕೋತೀನಿ. ನಾನೀಗ ಅದೀನಿ ತಮಿಳ್ನಾಡಿನ ಕನ್ಯಾಕುಮಾರಿ ಒಳಗೆ ಲಾಸ್ಟ್ ಪಾಯಿಂಟ್ ಆಫ್ ಇಂಡಿಯಾ ಮತ್ತಿದ ಲಾಸ್ಟ್ ಪಾಯಿಂಟ್ ಆಫ್ ಇಂಡಿಯನ್ ರೈಲ್ವೇಸು ಐತ್ರಿ. ಯಾಕಪ್ಪ ಅಂತಂತಂದ್ರೆ ಇಲ್ಲಿಂದ ಮುಂದೆ ಹೋಗುತ್ತೆ ಇನ್ನು ಸಮುದ್ರಕ್ಕೆ ಹೋಗೋ ಸಂಬಂಧ ಲೈನ್ ಇಲ್ಲೇ ಲಾಸ್ಟ್ ಆಗುತ್ತೆ. ಪ್ಲಾಟ್ಫಾರ್ಮ್ ನಂಬರ್ 4 ಕನ್ಯಾಕುಮಾರಿ ಒಳಗೆ ನಮ್ಮ ಟ್ರೈನ ಶೆಂಟಿಂಗ್ ಆಗೈತೆ ರೀ. ಇಲ್ಲಿ ನೋಡ್ರಿ ಇಲ್ಲ ನಮ್ಮ ಟ್ರೈನದ್ದು ಬೋರ್ಡ ವಿವೇಕ್ ಎಕ್ಸ್ಪ್ರೆಸ್ ದಿಬ್ರುಗಢದಿಂದ ಕನ್ಯಾಕುಮಾರಿ 3 ಲ್ಯಾಂಗ್ವೇಜ್ ಒಳಗೆ ಐತಿ ಕದ. ನಾರ್ತ್ ಈಸ್ಟ್ ಫ್ರಂಟಿಯರ್ದು ಏನು ಟ್ರೈನ್ಸ್ಗಳು ಇರ್ತಾವಲ್ಲ ರೀ ಅವ್ರ ಬೋರ್ಡ್ ಮೇಲೆ ಒಂದೊಂದು ಪ್ರಾಣಿದ ಚಿತ್ರ ಬಿಡಿಸಿರ್ತಾರೆ. ನೀವು ನೋಡ್ಬೋದು ಅಲ್ಲಿ ಇತ್ತಲ್ಲ ರೈನೋದು ವಾಸನೆ ಮಾತ್ರ ಹೊಲಸು ಬರತ್ತದ್ರಿ ಈಗಿಂದ. ನಾನು ಅದ್ರ ಬಾಜು ಏನು ಬಂದಲ್ಲ ಅಲ್ಲೇ ವಾಸನೆ ಬಸ್ ಅನ್ನೋಂಗೆ ಬಂತ. ಇದ್ರದ್ದು ಜನರಲ್ ಕ್ಲಾಸ್ ಕೋಚ ಇದೆ. ಈಗಿನ ಮಟ್ಟಿಗೆ ಕ್ಲೀನ್ ಕಾಣತೈತಿ. ನಿಮಗೆ ಒಂದಿಟ್ಟು ಒಳಗೆ ಕೈ ಹಾಕಿನ ತೋರಿಸ್ಕೊಂಡ್ರಿ. ಈ ಟ್ರೈನದ್ದು ಜನರಲ್ ಕೋಚ್ ನೋಡ್ರಿ ಇದು. ಇದ್ರೊಳಗೂ ಟ್ರಾವೆಲ್ ಮಾಡೋರು ಒಂದಷ್ಟು ಜನ ಕಂಟೆಂಟ್ ಕ್ರಿಯೇಟರ್ಸ. ಬಟ್ ನಮ್ಮದು ಜರ್ನಿ ಆಗೋದೈತಿ 2 ಟೈರ್ AC ಒಳಗೆ. ಯಾಕಂದ್ರೆ ನನಗೆ ಅಷ್ಟು ರಿಸ್ಕ್ ತೊಗೊಳ್ಳೋದು ಇಷ್ಟ ಇಲ್ಲ ರೀ. ನಮ್ಮ ಕೋಚ್ ಇಲ್ಲೇ ಐತೆ ನೋಡ್ರಿ. ಮೇ ಬಿ ಇದು ಅನ್ಕೋತೆ ನಾನು 2 AC ಇವನ್ನ A2 A2 ಇದೆ ನಮ್ಮ ಕೋಚ್. ಮ್ಯಾನುಫ್ಯಾಕ್ಚರಿಂಗ್ ಇಯರ್ ನೋಡ್ರಿ ಇಲ್ಲ 2019 ಐತಿ. ಬಟ್ ಕೋಚ್ ಕಂಡೀಷನ್ ಹೊಲಸ್ಕಾನತೈತಿ ಈಗಿಂದನ. ಹೆಂಗೆ ಈ ಟ್ರೈನ್ ಒಳಗೆ 4 days 3 nights ಇರ್ತೇವೆ ನಮ್ಗೆ ಗೊತ್ತಾ. ಈಗಿನ ಮಟ್ಟಿಗೆ ವಾಶ್ರೂಮ್ ಕಂಡೀಷನ್ಸ್ ಎಲ್ಲ ನಿಮ್ಗೆ ಚಲೋನೇ ಐತಿ. ಬರ್ರಿ ನಮ್ದು ಒಂದು ಮನೆ ಇದ್ದಂಗೆ ನೋಡ್ರಿ ಇದೀಗ 4 ದಿನಕ್ಕೆ. ನಮ್ಮದು ಸೀಟ್ ಬಂದುಬಿಟ್ಟು 4950 ಫಸ್ಟ್ AC ಕೂಪಿನ್ ಸೆಕೆಂಡ್ AC. ಭಾಳ ಲಕ್ಕಿ ಅದೇವ್ರಿ ನಾವು. ಯಾಕಂತಂದ್ರೆ ಈ ಸೀಟ್ ಏನೇನೋ ಮಾಡ್ರೂ ಸಿಗಂಗಿಲ್ಲ, ನಮಗೆ ಸಿಕ್ಕತಿ. ಫೈನಲಿ 4950 ಪರ್ಸ್ನಲ್ ಸ್ಪೇಸ್ ನಮ್ಗೆ ದಿಬ್ರುಗಢ ಮಠ. ಇದನ್ನು ಹಿಂಗೆ ಹಾಕೋದ್ರಿ
ಮುಂದೆ ಯಾರಿಲ್ಲ, ನಾನು ರಾಹುಲ್ ಭಯ್ಯ ಇಬ್ರ. ಮತ್ತು ಇಲ್ಲಿ ಇವನ್ನೆಲ್ಲ ಇಟ್ರೆ ಇವನ್ನೆಲ್ಲ ತೆಗ್ಸತ್ತೇವೆ ನಾವು. ಇಷ್ಟೆಲ್ಲ ಟ್ರಾವೆಲ್ ಮಾಡ್ತೇವೆ ಅಂತಂತಂದ್ರೆ ಡಸ್ಟ್ ಪೊಲ್ಯೂಷನ್ ಎಲ್ಲ ಇದಾಗಿ ಆಕ್ನೆ ಮತ್ತು ಪಿಂಪಲ್ಸ್ ಜಾಸ್ತಿ ಆಗ್ತಾವೆ. ನೀವು ಕೇಳ್ತಿರ್ತೀರಿ ರೀಸೆಂಟಾಗಿ ನೀವು ಯಾವ ಫೇಸ್ ವಾಶ್ ಎಲ್ಲ ಯೂಸ್ ಮಾಡತ್ತೀರ ಅಂತಂತೇಳಿ. ನಾನು ನಾರ್ಮಲ್ ಆಗಿ ಇವು ಕೆಮಿಕಲ್ದೆಲ್ಲ ಫೇಸ್ ವಾಶ್ ಬಿಟ್ಬಿಟ್ರಿ. ನಾನು ಈಗ ಯೂಸ್ ಮಾಡತ್ತೀನಿ ಹರ್ಬಲ್ ಫೇಸ್ ವಾಶ್. ಯಾವ್ದಂತೇಳಿ ನಿಮ್ಗೆ ತೋರಿಸ್ಕೊಂಬ. ಇದು ಫೇಸ್ ವಾಶ್ ಒಳಗೆ ಐತ್ರಿ ನೀಮ, ತುಳಸಿ ಮತ್ತು ಅಲೋವೆರಾದ ಎಕ್ಸ್ಟ್ರಾಕ್ಟ್. ಇದೇನು ಮಾಡತ್ತಂದ್ರೆ ನಿಮ್ಗೆ ನ್ಯಾಚುರಲಿ ನಿಮ್ಮ ಫೇಸಿಂದ ಡರ್ಟ್ ಟ್ಯಾನ್ ಏನೇನು ಇರುತ್ತಲ್ಲ ಅದನ್ನೆಲ್ಲ ಆಲ್ಮೋಸ್ಟ್ ರಿಮೂವ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಆಕ್ನಿ ಮತ್ತು ಪಿಂಪಲ್ಸ್ ಆಗ್ಲಂಗೆ ಹೋಲ್ಡ್ ಮಾಡುತ್ತೆ. ಮತ್ತು ಇದ್ರ ಮೇಲೆ ನೀವು ಹೆಂಗೆ ಟ್ರಸ್ಟ್ ಮಾಡ್ಬೋದಪ್ಪ ಅಂತಂದ್ರೆ 1975 ಇದೊಂದು ಬ್ರ್ಯಾಂಡ್ ಅವೈಲೇಬಲ್ ಐತ್ರಿ ಮಾರ್ಕೆಟ್ ಒಳಗೆ. 25+25 50 ವರ್ಷ ಆಯ್ತು ನೋಡ್ರಿ ಇದೊಂದು ಫೇಸ್ ವಾಶ್ ಮಾರ್ಕೆಟಿಗೆ. ಫೇಸ್ ಕ್ಲೀನ್ ಅಂತೂ ಆತ್ರಿ. ಮತ್ತು ಇನ್ನು ಫೇಸ್ನ ಚಲೋ ಇಟ್ಕೊಳ್ಳೋದು ಹೆಂಗೆ, ಸನ್ನಿಂದ ಮತ್ತು ಟ್ಯಾನಿಂದ ಮತ್ತು ಬಚಾವ್ ಹೋಗೋದು ಹೆಂಗಪ್ಪ ಅಂತಂತಂದ್ರೆ ಅದಕ್ಕೆ ಐತಿ ಅರೋಮಾದವ್ರದ್ದು ನ್ಯಾಚುರಲ್ ರಿಚ್ ಸನ್ ಕೇರ್ ಲೋಷನ್. ಇದು ಐತ್ರಿ 50 SPF. ಬರೀಲಿ ಅಪ್ಲೈ ಮಾಡಿ ತೋರಿಸ್ತೇನೆ. ಈ ಸನ್ಸ್ಕ್ರೀನ್ ಒಳಗೆ ನಿಮ್ಗೆ ವೈಟ್ ರೇಡಿಯನ್ಸ್ ಜಾಸ್ತಿ ಇರೋದ್ರಿಂದ ನಿಮ್ಮ ಫೇಸನ್ನ ಬ್ರೈಟು ಮಾಡುತ್ತೆ. ಮತ್ತು ನೀವು ಏನು ಅಪ್ಲೈ ಮಾಡ್ತಾರಲ್ಲ ಅವಾಗ ಸನ್ಬರ್ನ್ ಮತ್ತು ಸನ್ ರೇಡಿಯೇಷನಿಂದ ನಿಮ್ಮನ್ನು ಬಚಾವೂ ಮಾಡತ್ತೆ ರೀ. ಇವೆರಡು ಪ್ರಾಡಕ್ಟದ ಲಿಂಕ್ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಮತ್ತು ಕಾಮೆಂಟ್ ಸೆಕ್ಷನ್ ಒಳಗೆ ಲಿಂಕ್ ಪಿನ್ ಕೊಟ್ಟಿರ್ತೀನಿ. ಹೋಗಿ ಒಮ್ಮೆ ಚೆಕ್ಔಟ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಕಾಯಿ ಹೊಡೆದು ಈ ಜರ್ನಿನ ಸ್ಟಾರ್ಟ್ ಮಾಡೇ ಬಿಡನ್ರಿ. ನಮ್ಮ ಟ್ರೈನು ಡಿಪಾರ್ಟ್ ಆತ ಕರೆಕ್ಟ್ 5:25 ನಾನು 26 ಆಗಿರ್ಬೋದು ಮೇ ಬಿ. ಈಗ ನಾನು ಭಾಳ ಹೊತ್ತಾದ್ಮೇಲೆ ತೆಗೆದೆ. 5:26 ಆತ. ತಮಿಳ್ನಾಡಿನ ಕನ್ಯಾಕುಮಾರಿಯಿಂದ ವಿವೇಕ್ ಎಕ್ಸ್ಪ್ರೆಸ್ ಡಿಪಾರ್ಟ್ ಆಯ್ತು ನೋಡ್ರಿ. ಟೋಟಲ್ ಇನ್ನು 75 hours 35 minutes 4160 kilometers ಕಂಪ್ಲೀಟ್ ಮಾಡಿ ನಾವು ತಲುಪ್ತೀವಿ ಅಸ್ಸಾಮಿನ ದಿಬ್ರುಗಢಿಗೆ. ಈಗ ಭಾಳ ಕೆಟ್ಟ ಹೊಲಸು ವಾಸನೆ ಬರೋದ್ರಿ ಗಾಡಿಯಿಂದ. ಬಾಜು ಪ್ಲಾಟ್ಫಾರ್ಮ್ದಾಗ ಐತಿ ಇಲ್ಲೇ ಕನ್ಯಾಕುಮಾರಿ ಚೆನ್ನೈ ಎಗ್ಮೋರ. ಇದರದ್ದು ರೇಕ್ ಶೇರಿಂಗ್ ಐತಿ. ಕನ್ಯಾಕುಮಾರಿಯಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರಿಗೆ ಹೋಗುವಂಥ ಐಲ್ಯಾಂಡ್ ಎಕ್ಸ್ಪ್ರೆಸ್ ಜೊತೆ. ಸಂಕ್ಷಿಪ್ತಾಗಿ ರೂಟ್ ಮ್ಯಾಪ್ ನೋಡೋದಾದ್ರೆ ಕನ್ಯಾಕುಮಾರಿಯಿಂದ ತಿರುವನಂತಪುರಂ, ಎರ್ನಾಕುಲಂ ಮೇಲೆ ನಾವು ಬರ್ತೇವೆ ಕೊಯಂಬತ್ತೂರು. ಅಲ್ಲಿಂದ ಸೇಲಂ, ಕಟ್ಪಾಡಿ ಮೇಲೆ ರೇಣಿಗುಂಟ, ವಿಜಯವಾಡ, ವಿಶಾಖಪಟ್ಟಣಂ ಮೇಲೆ ಒಡಿಶಾದ ಭುವನೇಶ್ವರ್ಗ್ರಿ. ಆಮೇಲೆ ಫೈನಲಿ ವೆಸ್ಟ್ ಬೆಂಗಾಲದ ಖಡಗ್ಪುರ್ ಗಂಟ್ರಾಕ್ತೀವಿ ನಾವು. ಔಟ್ರದಾಗ ಬರ್ಧಮನ್ ದಾಟೆ ಮಾಲ್ದಾ, ನ್ಯೂ ಜಲ್ಪಾಯ್ಗುಡಿ, ಕಿಶನ್ಗಂಜ್ ಮೇಲೆ ಬರ್ತೀವಿ ಗುವಾಹಟಿ. ಆಮೇಲೆ ಲಮ್ಡಿಂಗ, ದಿಮಾಪುರ್ ಮೇಲೆ ಫೈನಲಿ ಎಂಟ್ರಾಕೇವ್ರಿ ಅಸ್ಸಾಮಿನ ದಿಬ್ರುಗಢ. ಇದೆ ನಮ್ಮದು ರೂಟ್ ಮ್ಯಾಪ್ ಆಗೋದೈತಿ. ಲಿಟ್ರಲಿ 4 ದಿನ 3 ನೈಟ್ ಒಂದು ಅಪ್ರಾಕ್ಸಿಮೇಟ್ಲಿ 75 ತಾಸು 35 ನಿಮಿಷ 4160 ಕಿಲೋಮೀಟ್ರ್. 8 ಸ್ಟೇಟ್ ರೀ. 8 ಸ್ಟೇಟ್. ಒಂದೊಂದು ಸ್ಟೇಟ್ ಒಳಗೆ ನೋಡ್ರಿ ನೀವು ನಮ್ಮ ಕರ್ನಾಟಕದಾಗ ಎಷ್ಟೋ ಕಲ್ಚರ್ ಚೇಂಜ್, ಎಷ್ಟೋ ಇದನ್ನು ಫುಡ್ ಚೇಂಜ್. ಅದೇ ಟೈಪ್ ನಮಗೆ ಚಾಲೆಂಜಸ್ ಭಾಳ ಫೇಸ್ ಆಕವೆ ಈ ಜರ್ನಿ ಒಳಗೆ. ಏನಪ್ಪ ಅಂತಂತಂದ್ರೆ ಒಂದೇದ ಜರ್ನಿ ಟೈಮ್ ಲೆಂದಿ ಇರೋದ್ರಿಂದ ಒಂದೇ ಕಡೆ ಕುಂತಲೇ ಮೂಮೆಂಟ್ ಏನು ಆಗಂಗಿಲ್ಲ. ಆಮೇಲೆ ಕಂಟಿನ್ಯೂಸ್ ಆಗಿ ಒಂದೊಂದು ಜಾಗಕ್ಕೆ ಫುಡ್ ಚೇಂಜ್ ಆಗಿರುತ್ತೆ, ನೀರು ಚೇಂಜ್ ಆಗಿರುತ್ತೆ, ಗಾಳಿ ಚೇಂಜ್ ಆಗಿರುತ್ತೆ, ಹವಾಮಾನ ಚೇಂಜ್ ಆಗಿರುತ್ತೆ. ಇದ್ರದ್ದೆಲ್ಲದಿಂದ ಬಾಡಿಗಂತೂ ಎಫೆಕ್ಟ್ ಚೇಂಜ್ ಆಗಿ ಹೆಲ್ತ್ ಏನಾರ ಎಫೆಕ್ಟ್ ಆಗತ್ತದ. ಮತ್ತು ಆದಮೇಲೆ ಮುಂದೆ ಜರ್ನಿ ಒಳಗೆ ಈಗ ನೋಡ್ರಿ ಗಾಡಿ ಒಳಗೆ ಒಮ್ಮೊಮ್ಮೆ ನೀರು ಇರಂಗಿಲ್ಲ. ವಾಶ್ರೂಮ್ದು ಯೂಸ್ ಮಾಡೋಕೆ ಕಂಟಿನ್ಯೂ ನಾವಂತೂ ನೀರಿನ ಬಾಟ್ಲು ತೊಗೋತೀವಿ. ಎಲ್ಲರ ಒಂದು ಇದನ್ನು ದೊಡ್ಡ ನೀರಿನ ಒಂದು ನಾವು ಕುಡಿಯೋಕೆ ನೀರಂತೂ ನಾವು ಏನಾರ ವ್ಯವಸ್ಥೆ ಮಾಡ್ಕೋತೀವಿ. ಬಟ್ ವಾಶ್ರೂಮ್ ನೀರು ನಮಗೆ ಆಗಿರಂಗಿಲ್ಲ. ಎಲ್ಲೆಲ್ಲಿ ನೀರು ತುಂಬ್ತಾರೆ. ಮತ್ತು ಗಾಡಿ ಕ್ಲೀನ್ಲಿನೆಸ್ ಹೆಂಗಿರುತ್ತೆ ಯಾಕಂತಂದ್ರೆ ಇಷ್ಟು ಲಾಂಗ್ ಜರ್ನಿ ಮಾಡುತ್ತಲ್ಲ, ಸಾವಿರಾರು ಮಂದಿ ಹತ್ತಿ ಇಳಿತಾರೆ ಒಂದೊಂದು ಕೋಚ್ ಒಳಗೆ. ಕನ್ಯಾಕುಮಾರಿಯಿಂದ ಡಿಪಾರ್ಟ್ ಆಗಿಬಿಡ್ಕೊ ನೋಡ್ರಿಲ್ಲ, ಗಾಡಿ ಆಲ್ಮೋಸ್ಟ್ ಖಾಲಿನೇ ಐತೆ. ಯಾರು ಪ್ಯಾಸೆಂಜರ್ಸ್ ಇಲ್ಲ ಪೂರ್ತಿ ಖಾಲಿ ಐತೆ. 2 AC ಅಂತೂ. ಸ್ವಲ್ಪ ಸ್ಲೀಪರ್ ಒಳಗೆ ಜನ ಇದ್ರೆ ಅಪ್ ಟು ನಾನು ತಿರುವನಂತಪುರಂ ಅನ್ಕೋತೀನಿ. ಲಾಂಗ್ ಜರ್ನಿ ಐತಿ. ವಿಡಿಯೋ ಮಾಡೋಕ್ಕಂತೂ ತೆಳಗೆ ಇಳಿತೀವಿ. ಸೇಫ್ಟಿ ಅಂತೂ ಬೇಕಾ. ಯಾಕಂತಂದ್ರೆ ಒಂದು ಜಾಗ ಬಿಟ್ಟು ಇನ್ನೊಂದು ಜಾಗಕ್ಕೆ ಟ್ರಾವೆಲ್ ಮಾಡ್ತಿರ್ತೇವೆ ಅಂದ್ರೆ ಇದಕ್ಕೆ ಹಾಕಿ ಲಾಕ್ ಹಾಕೀವಿ. ಇಲ್ಲಿ ಟ್ರಾಲಿ ಅದಾವ, ಟ್ರಾಲಿ ಇದಕ್ಕೆ ಹಾಕಿ ಲಾಕ್ ಹಾಕೀವಿ. ಇಂಥವು ನಿಮಗೆ ಲಾಕರ್ ಸಿಗ್ತಾವೆ ಒಂದೊಂದು ಸೀಟಿಗೆ. ಯೂಸ್ ಮಾಡ್ಕೋರಿ. ಎಷ್ಟರ ಮಟ್ಟಿಗೆ ಸೇಫ್ಟಿ ಅಂತ ಹೇಳೋಕ್ಕಾಗಲ್ಲ, ಬಟ್ 99.99% ಸೇಫ್ ಇರ್ತವೆ. ಒಂದು ಮಟ್ಟಿಗೆ ಎಲ್ಲಿ ಹರ್ಕೊಂಡು ಹೋದ್ರಂದ್ರೆ ಹೋಗ್ಬೋದು, ಹೇಳೋಕ್ಕಾಗಂಗಿಲ್ಲ. ಈ ಲೆವೆಲ್ಗೂ ಹೋಗಲ್ಲ. ಈಗ ನಾವು ಎಂಟ್ರ್ ಆದೀವಿ ಫಸ್ಟ್ ಆಫಿಷಿಯಲ್ ಸ್ಟಾಪ್ ಆದಂಥ ನಾಗರಕೋಯಿಲ್ ಜಂಕ್ಷನಿಗೆ. ಇಂಥವು ಟೋಟಲ್ 57 ಸ್ಟಾಪ್ ಬರೋಕ್ಕಂತ ಹೋಗ್ತಾವೆ ನಮಗೆ. ಮತ್ತು ನಮ್ದು ಇಲ್ಲಿ ಬರೋ ಟೈಮಿಂಗ್ ಇತ್ತು 5:40, 10 ನಿಮಿಷ ಡಿಲೇ ಅದೇವಿ.
ಮತ್ತು ನಮ್ಮ ಏನು ಇರ್ತಾವಲ್ಲ ಎಲ್ಲ ಮೇಜರ್ ಸ್ಟಾಪ್ಗಳು ಇರ್ತಾವೆ. ಇವತ್ತಿಗೆ ನಾವು ಏನು ಯಾವ ಸ್ಟೇಷನ್ ಕವರ್ ಮಾಡ್ತೇವೆ ನಾಳೆ ಬೆಳಗಿನ ಮಠ ಅಂತಂತಂದ್ರೆ ನಾಗರಕೋಯಿಲದಿಂದ ತಿರುವನಂತಪುರಂ ಎರ್ನಾಕುಲಂ ಮೇಲೆ ಹೋಗಿ ತಲುಪ್ತೇವೆ. ಶೋರ್ನೂರಿಂದ ಗೊತ್ತಿದ್ದದೈತೆ ನಿಮ್ಗೆ, ಪಲಕಾಡ ಕೊಯಂಬತ್ತೂರು ಮೇಲೆ ಸೇಲಮಿಂದ ಕಟ್ಪಾಡಿ ನಾಳೆ ಬೆಳಗ್ಗೆ ಹೋಗಿ ತಲುಪ್ತೀವಿ. ಅಲ್ಲಿಂದ ಮುಂದಿನ ರೂಟ್ ನಾನು ನಿಮ್ಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಾಂದ್ರೆ ಪೂರ್ತಿ ರೂಟ್ ಎಕ್ಸ್ಪ್ಲೇನ್ ಮಾಡ್ಕೊತ ಕುಂತೀನಿ ಅಂದ್ರೆ ಇದೇ ದೊಡ್ಡ ದುಡಿಯೋ ನಾಗರಕೋಯಿಲ್ಗೆ ಜಂಕ್ಷನ್ ಯಾಕಂತಾರಂತಂದ್ರೆ ಇಲ್ಲಿಂದ ಒಂದು ಲೈನ್ ತಿರುನಲ್ವೇಲಿ ಮೇಲೆ ಮಧುರೈ ದಿಂಡಿಗುಲ ಮುಂದಾದ ಹೋಗಿ ಸೇಲಂ ಕೊಡುತ್ತೆ. ನಾವು ಹೋಗೋ ರೂಟ್ ವಾಯಾ ಕೊಯಂಬತ್ತೂರು ಐತಿ, ಇದು ವಾಯಾ ಸೇಲಂ ಐತಿ. ಆಫಿಷಿಯಲಾಗಿ ಬರೀ 5 ನಿಮಿಷ ಸ್ಟಾಪ್ ಐತೆ, ಬಟ್ ಒಂದು 15 ನಿಮಿಷ ನಿಂತಿದ್ದೀವಿ ಇಲ್ಲಿ ನಮ್ಮ ಬಾಜು ಪ್ಲಾಟ್ಫಾರ್ಮ್ದಾಗ ಐತಿ. ಇವತ್ತು ಬೆಳಿಗ್ಗೆ ಬಂದಂತ ನಾನು ಇವತ್ತು ಬೆಳಿಗ್ಗೆ ಇದೇ ಟ್ರೈನಿಗೆ ಬಂದೆ ರೀ. SMT ನಾಗರಕೋಯಿಲ ವಾಪಸ್ ನಾಗರಕೋಯಿಲ್ಗೆ ಹೊಂಟತಿ. ಸಾರಿ SMT ನಾಗರಕೋಯಿಲಿಗೆ ಬಂದು ನಾಗರಕೋಯಿಲಿಂದ ವಾಪಸ್ ಇದೆ SMT ಹೊಂಟತಿಗಿದೆ. 7:10 ಏನೋ ಡಿಪಾರ್ಚರ್ ಐತಿದೆ, ಇನ್ನೊಂದು ತಾಸೊಳಗೆ ಆಗುತ್ತೆ. ಈ ರೋಡದ್ದು ವ್ಯಾಪ್ 4 ಲೀಡ್ ಐತೆ ನೋಡ್ರಿ ಇಲ್ಲಿ. ಲೊಕೇಶನ್ಸ್ ಮಸ್ತ್ ಅದಾವ ರೀ ಇಲ್ಲಿ. ಬಟ್ ಒಂದು ಪ್ರಾಬ್ಲಮ್ ಏನು ಗೊತ್ತಾ, ಇವು ಪೋಲ್ಸ್. ಈ ಪೋಲ್ಸಿಂದ ಅವು ಚಲೋ ಇರೋ ಲೊಕೇಶನ್ನಿಂದ ವ್ಯೂವ ಚಲಾಗಿ ಬರಲ್ಲ ನೋಡ್ರಿ ನೀವು ಇಲ್ಲಿ. ನಮ್ಮದು ಕೋಚ್ ನೋಡ್ರಿ ಇಲ್ಲಿ ಫುಲ್ ಲಾಸ್ಟ್ ಕೋಚ್ ಐತಿ. ನಮ್ಮ ಹಿಂದೆ ಒಂದೇ ಜನರಲ್ ಕೋಚ್ A2 ನಮ್ದು, ಮುಂದೆ A1. ಮಳಿ ಹನಿನೂ ಹೊಡಿತಿಲ್ಲೇ ಹಗರ್ಕ. ಇದು ಮಧುರೈ ಮೇನ್ ಲೈನ ಈ ಸೈಡ್ ಹೋಗುತ್ತೆ. ನಾವು ಈಗ ಡೈರೆಕ್ಟ್ ತಿರುವನಂತಪುರಂ ಲೈನ್ ತೊಗೊಂಡಿವಿ. ಈ ಗಾಡಿದ ಕಂಡೀಷನ್ ಸ್ವಲ್ಪ ನೋಡ್ಕೊಂಬಿಡ್ರಿ ನೀವು ಇಲ್ಲಿ. ಬರೀ ಎಷ್ಟದ 6 ವರ್ಷದ ಹಳೆ ಕೋಚ್ ಇದು. ಇದ ಕೋಚ್ ಒಳಗೆ ಈಗ ಕ್ಲೀನ್ ಮಾಡ್ರಿ ಇದನ್ನ. ಇದು ಕ್ಲೀನ್ ರೀ. ಈ ಗಾಡಿ ಲೆಕ್ಕಕ್ಕೆ ಇದು ಕ್ಲೀನ್. ಈ ಕ್ಲೀನ್ 4 ದಿನ ನಾವು ಹೋಗಿ ಮುಟ್ಟಿದ್ರಾಗ ಎಷ್ಟಿರ್ತದೆ ನೋಡ್ಬೇಕು. ಈ ಗಾಡಿ ಏನೇನೈತಲ್ಲ ಇದಷ್ಟ ಕ್ಲೀನ್ ರೀ. ಈ ಗಾಡಿದ ಕ್ಲೀನ್ಲಿನೆಸ್ ಏನೈತ್ರಿ ಇಲ್ಲಿ. ಲ್ಯಾಂಡ್ಸ್ಕೇಪ್ ಮಾತ್ರ ಅನ್ನಾವತ್ತ ಸ್ವರ್ಗ ಕಂಡಂಗೆ ಕಾಣತ್ತೆ ನೋಡ್ರಿ. ನಾವು ಹೋಗೋ ಲೊಕೇಶನ್ನು ಸ್ವರ್ಗ ಐತಿ. ಇದೇನಿದೆ ಲಾಸ್ಟ್ ಪಾಯಿಂಟ್ ಐತಲ್ಲ, ಈ ಟ್ರೈನ್ ಸ್ಟಾರ್ಟ್ ಆಗೋ ಪಾಯಿಂಟ್ ಎಂಡ್ ಆಗೋ ಪಾಯಿಂಟ್ ಪೂರ್ತಿ ಸ್ವರ್ಗ ನೋಡ್ರಿ. இல்லாமல் பிளாட்பாரத்தின் உள்ளே நுழைய அனுமதி கிடையாது. அது தண்டனை. ಟ್ರೈನ್ ಸ್ಟಾರ್ಟ್ ಆಗಿ ಒಂದು ತಾಸು ಆಗಿಲ್ಲ ರೀ. ಇಲ್ಲಿ ಏನೋ ಒಂದು ಸ್ವಲ್ಪ ಹೊಲಸು ಕಾಣ್ತಂತೇಳಿ ಸ್ವಚ್ಛ ಮಾಡಿದೆ. ವೆಟ್ ವೈಪ್ಸ್ ನಾವು ಇನ್ಫೆಕ್ಷನ್ದು ಏನೋ ಇರುತ್ತಲ್ಲ ಅದನ್ನು ತೊಗೊಂಬಂದಿದ್ದೆ, ಡಿಸ್ಇನ್ಫೆಕ್ಟೆಂಟ್. ಅದನ್ನು ತೊಗೊಂಬಂದು ಒರೆಸಿದೆ. ಇಲ್ಲಿ ನೋಡ್ರಿ ಇಲ್ಲಿ ಪೂರ್ತಿ ಇಲ್ಲೆಲ್ಲ ನಾನೇ ಒರೆಸ್ಕೊಳತ್ತೀನಿ. ಯಾಕಂದ್ರೆ 4 ದಿನ ನಮ್ಮ ಮನೆ ಇದೆ ರೀ, ನಾವು ಒರೆಸ್ಕೋಬೇಕು. ಅದಕ್ಕೆ ಒರೆಸ್ಕೊಂಡು ಇಟ್ಕೊಳತ್ತೀನಿ. ಬರೀ ಪೂರ್ತಿ ಇದನ್ನೆಲ್ಲ ಸ್ವಚ್ಛ ಮಾಡ್ಕೋತೀನಿ. ಏನು ಮಾಡೋಕ್ಕಾಗಂಗಿಲ್ಲ, ಲಾಂಗ್ ರನ್ನಿಂಗ್ ಟ್ರೈನ್ ಐತಿ. ಹಾಂ, 3 ದಿನದ ನಮ್ಮ ಪ್ರೈವೇಟ್ ರೂಮ್ ನೋಡ್ರಿ. ವಿ ಆರ್ ಲಕ್ಕಿ. ವಾಟ್ ಯು ಸೇ ಅನ್ನ, ವಿ ಆರ್ ವೆರಿ ವೆರಿ ಲಕ್ಕಿ. ಭಾಳ ಲಕ್ಕಿ ರೀ ನಾವು, ಯಾಕಂದ್ರೆ ಪ್ರೈವೇಟ್ ಕ್ಯಾಬಿನ್ ಸಿಕ್ಬಿಡುತ್ತೆ ನಮಗೆ ಪೂರ್ತಿ. ಹಾಂ, ವೆಲ್ಕಮ್ ಟು ಅವರ್ ಪ್ರೈವೇಟ್ ರೂಮ್. ತಿರುವನಂತಪುರಂ ಸೆಂಟ್ರಲಿಗೆ ಎಂಟ್ರ್ ಆಗ್ಬಿಡ್ತಾ ನೋಡ್ರಿ ಇಲ್ಲಿ. ಈ ಟ್ರೈನ್ ಖಾಲಿ ಇದ್ದಿದ್ದು ಫುಲ್ ತುಂಬುವಂಗೆ ಆಗ್ಬಿಡ್ತು. ಭಾಳ ವಿವೇಕ್ ಎಕ್ಸ್ಪ್ರೆಸ್ಸಿಗೆ ಎಂಟ್ರ್ ಆಗೈತ್ರಿ. ಕೇರಳದ ರಾಜಧಾನಿ ತಿರುವನಂತಪುರಂ ಸೆಂಟ್ರಲಿಗೆ. ಸೆಂಟ್ರಲ್ ಯಾಕಂತಾರಪ್ಪ ಅಂತಂದ್ರೆ ಇದು ಬಂದ್ಬಿಟ್ಟು ಓಲ್ಡೆಸ್ಟ್ ಮತ್ತು ಬಿಸಿಯೆಸ್ಟ್ ರೈಲ್ವೆ ಸ್ಟೇಷನ್. ಇಲ್ಲಿಂದ ನಾವು ಇನ್ನು ಕೇರಳಕ್ಕೆ ಆಫಿಷಿಯಲಾಗಿ ನಮ್ಮ ಸ್ಟಾಪ್ ಸಿಗುತ್ತೆ. ಅಪ್ ಟು ನಾವು ಇನ್ನಿರ್ತೇವೆ ಪೋದನೂರು ಮಠ, ಪೋದನೂರಲ್ಲ, ಅಪ್ ಟು ನಾವು ಇರ್ತೇವೆ ಪಲಕ್ಕಡ್ ಮಠ ಕೇರಳದಾಗ ಇರ್ತೇವೆ. ಮತ್ತು ವಾಪಸ್ಸಾಗಿ ಎಂಟ್ರ್ ಆಗ್ತೇವೆ ತಮಿಳ್ನಾಡು ಒಳಗೆ. ನಿಮ್ಗೆ ಹೇಳ್ದಂಗೆ ನಾನು ಕನ್ಯಾಕುಮಾರಿ ತಮಿಳ್ನಾಡು ಒಳಗೆ ಬರುತ್ತೆ. ಇನ್ನು ಪೂರ್ತಿ ನಾವು ಒಂದು 6 ಸ್ಟಾಪ್ ಏನೋ ಅನ್ಸುತ್ತೆ ಕೇರಳದಾಗ. ಜನರಲಿಗೆ ಏನು ರಶ್ ಐತೆ ನೋಡ್ರಿ ವಿವೇಕ್ ಎಕ್ಸ್ಪ್ರೆಸ್ಸಿಗೆ. ಇಲ್ಲೇ ಫುಲ್ ಆಗತೈತಿ. ನಮ್ಮ 2 AC ಒಂದು ಹೇಳ್ಕೊಟ್ಟು ರೆಸ್ಪೆಕ್ಟೇಬಲ್ ಕ್ರೌಡ್ ಈ ಟ್ರೈನಿಗೆ ಇಲ್ಲಿ ಹತ್ತತೈತೆ. ಟೋಟಲ್ ನಮ್ಮ ಭಾರತ ದೇಶದೊಳಗೆ 5 ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಅದಾವೆ. ಅದರೊಳಗೆ ಇದು ಒಂದು. ಅವು 5 ಯಾವ ಅಂತೇಳಿ ನೀವು ಕಾಮೆಂಟ್ ಮಾಡಿರಿ. ಮತ್ತು ಇಲ್ಲಿ ವರ್ಲ್ಡ್ಸ್ ರಿಚೆಸ್ಟ್ ಟೆಂಪಲ್ ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್ನು ನಿಮ್ಗೆ ಇಲ್ಲಿ ನೋಡೋಕೆ ಸಿಗುತ್ತೆ. ಮತ್ತು ನೀವೇನರ ಇಲ್ಲೇ ಇರಾಕ್ ಬಂದಿರಿ, ನಿಮ್ಗೆ ಕಮ್ಮಿ ಬಜೆಟ್ ಒಳಗೆ ರೂಮ್ ಗೇಮ್ ಬೇಕಂದ್ರೆ ಹೊರಗೆ ಹೋಗ್ರಿ. KSRTC ಬಸ್ ಸ್ಟ್ಯಾಂಡ್ ಐತಿ ರೈಲ್ವೆ ಸ್ಟೇಷನ್ ಹೊರಗೆ. ಅಲ್ಲಿ ನಿಮ್ಗೆ 350 ರೂಪಾಯಿಗೆ ಡಾರ್ಮೆಟ್ರಿನೂ ಸಿಗುತ್ತೆ. ಟೈಮ್ 7:40 7:50 ಆಗತೈತಿ. 7:35 ಬರೋ ಟೈಮಿಂಗ್ ಇತ್ತು ಎಕ್ಸಾಕ್ಟ್. ಊಟ ಗಿಟ ತೊಳಗೆ ಬಂದೇವೆ. ಮತ್ತು ಇಲ್ಲೇ ನಮ್ಮ ವ್ಯವಸ್ಥೆ ಮಾಡ್ಕೊಳತ್ತೀವಿ ರೀ, ಬಿಸ್ಕಿಟ್ ಅದು ಎಲ್ಲ. ಯಾಕಂತಂದ್ರೆ ಕಂಟಿನ್ಯೂಸ್ ಆಗಿ ಪ್ರತಿಯೊಂದು ಪ್ಲೇಸದು ಊಟ ಮಾಡ್ಕೊತ ಹೋದಿವಿ ಅಂದ್ರೆ ಹೆಲ್ತ್ ಕೆಡುತ್ತೆ ಅಂಥೇಳಿ
ಇದು ಬಿಸ್ಕೆಟನ್ನು ನನಗೆ ಯಾಕೋ ಚಲೋ ಆಪ್ಷನ್ ಅನ್ನಿಸ್ತಾ. ಬಟ್ ಶುಗರ್ ಇರುತ್ತೆ ಅದ್ರೊಳಗು ನೋಡೋಣ ಅಂತ ನಾನು ಅಪ್ಪ ಅಮ್ಮ ಮತ್ತು ಅಂಡ ಕರಿ ತೊಗೊಂಡು. ಈ ಕೋಚ್ ಸಿಕ್ಕವ್ರು ಭಾಳ ಲಕ್ಕಿ ನೋಡ್ರಿ. B3 24 ಮೇಡ್ ಕೋಚ್ ಐತಿ. ನಾವು ಅಪ್ಪ ಅಮ್ಮ ತೊಗೊಂಬಂದೆ ತೋರಿಸಿದೆಲ್ಲ. ಇದು ಟೇಸ್ಟ್ ಹೇಳ್ಕೊಂಬರ್ರಿ ನಿಮ್ಗೆ. ಡಿಪಾರ್ಟ್ ಅಂತೂ ಅದು ಬೇರೆ ಹೇಳ್ದಂಗೆ ನಾವು ಬಿಸ್ಕಿಟ್ ಎಲ್ಲ ತೊಗೊಂಬಂದೇವು. ಮತ್ತು ಇಲ್ಲೇ ಒಂದು ವೆಜ್ ಸ್ಯಾಂಡ್ವಿಚು ತೊಗೊಂಡಿವಿ. ಇವ್ರಿಗೇನು ಸಿಗಲಿಲ್ಲ ಯಾಕಂದ್ರೆ ಅವ್ರು ನಾನ್ ವೆಜ್ ತಿನ್ನಂಗಿಲ್ಲ. ನಾನು ಅಪ್ಪ ಅಮ್ಮ ಮತ್ತು ಎಗ್ ಕರಿ ತೊಗೊಂಡು ಬರ್ರಿ ಟೇಸ್ಟ್ ನೋಡೋಣ ಅಂತ ಹೆಂಗಿರುತ್ತೆ. ಯಾಕಂದ್ರೆ ನಾವೀಗ ಫಸ್ಟ್ ಕೇರಳದ ಇದೆಯಲ್ಲ, ಕೇರಳ ಡಿಶ್ ತೋರಿಸ್ತೀನಿ. ನಾವೀಗ ಹೋಗ್ತಾ ಹೋಗ್ತಾ ಫುಡ್ ಚೇಂಜ್ ಆಕ್ಕೊಂತ ಹೋಗುತ್ತೆ. ಸೌತಿಂದ ಪೂರ್ತಿ ನಾರ್ತ್ ಈಸ್ಟ್ ಮಟ್ಟ ಹೋಗೋ ಮಟ್ಟ. ಅದಕ್ಕೆ ನಮಗೆ ಫುಡ್ ಹೆಂಗೆ ಚೇಂಜ್ ಆಗುತ್ತಲ್ಲ ಆ ಫುಡ್ ಪೂರ್ತಿ ನಿಮ್ಗೆ ತೋರಿಸ್ಬೇಕು ಅನ್ನೋದು ನಂದು ಆಸೆ. 70 ರೂಪಾಯಿ ತೊಗೊಂಡ್ರಿ. ಇದಕ್ಕೆ ಒಂದು ತತ್ತಿ ಐತಿ ಒಳಗೆ. ಮಸಾಲ ಒಳ ಐತಿ. ಅಪ್ಪ ಅಮ್ಮ ಅದ ಅಂದ್ರೆ ಬಿಸಿ ಇಲ್ಲ. ಟೇಸ್ಟ್ ಚಲೋ ತಿನ್ಬೋದು. ನಾರ್ಮಲ್ ಇಂಡಿಯನ್ ರೈಲ್ವೇಸ್ ಟಿಪ್ಕಲಿಲ್ಲ. ನಾರ್ಮಲ್ ಒಂದು ಸಾದಾ ಅಂಗಡಿಯಾಗದು ಸಿಗುತ್ತಲ್ಲ ಹಂಗೆ. ಇಲ್ಲಿ ನೋಡ್ರಿ, ಇಲ್ಲಿ 12 ಬಾಟ್ಲಿದ್ದು ಏನು ಸಟ್ ಏನು ಬರುತ್ತಲ್ಲ ಅದು ಸಟ್ಟ ಫುಲ್ ತೊಗೊಂಬಿಟ್ಟೇವೆ ನಾವು. ಯಾಕಂದ್ರೆ ಜರ್ನಿ ಒಳಗೆ ಕಂಟಿನ್ಯೂಸ್ 20 ರೂಪಾಯಿ ಫೋನ್ಪೇ ಮಾಡ ಅದನ್ನು ಮಾಡಿ ಇದನ್ನು ಮಾಡ ಅನ್ನೋ ಬದಲಿ ಒಂದು 12 ಬಾಟ್ಲು ಒಮ್ಗೆ ತೊಗೊಂಡ್ವಿ. ಈ ಟ್ರೈನ್ ಒಳಗೆ ನಿಮ್ಗೆ ಟೋಟಲ್ 6 3 AC, 7 ಸ್ಲೀಪರ್ ಕ್ಲಾಸ್, 2 ಸೆಕೆಂಡ್ AC ಕ್ಲಾಸ್ ಸಿಗ್ತಾವೆ. ಮತ್ತು ಒಂದು ಪ್ಯಾಂಟ್ರಿ ಕಾರ್ ಐತಿ. ಪ್ಯಾಂಟ್ರಿ ಕಾರ್ ಒಳಗೆ ನಿಮಗೆ ವೆಜ್ಜೇ ಸಿಗಂಗಿಲ್ಲ ರೀ. ಯಾಕಂದ್ರೆ ಇದು ನಾರ್ತ್ ಈಸ್ಟಿಗೆ ಹೊಂಟಿದೆ. ನಾರ್ತ್ ಈಸ್ಟ್ ಒಳಗೆ ವೆಜ್ ಎಷ್ಟು ಕಮ್ಮಿ ಅಂತಂತಂದ್ರೆ ಒಂದು 15-20% ಅಷ್ಟೇ ನಿಮ್ಗೆ ವೆಜ್ ಸಿಗುತ್ತಂತೆ. ಉಳಿಕಿದ್ದೆಲ್ಲ ನಾನ್ ವೆಜ್ ಸಿಗುತ್ತಂತೆ. ನಾನು ಅಣ್ಣಗಳು ವಿಡಿಯೋ ನೋಡಿ ಅವರಿಂದ ಫೀಡ್ಬ್ಯಾಕ್ ಕೇಳಿದ್ದೆ. ಈ ಗಾಡಿ ಒಳಗೆ ನಿಮ್ಗೆ ವೆಜ್ ಸಿಗಂಗಿಲ್ಲ ನೋಡ್ರಿ. ಕಾಸರಗೋಡು ತಿರುವನಂತಪುರಂ ಒಂದೇ ಭಾರತ್ ಕ್ರಾಸ್ ಆಯ್ತು ನೋಡ್ರಿ ನಮಗಿಲ್ಲಿ. ಇಲ್ಲಿ ನೋಡ್ರಿ, ಇಲ್ಲೇ ಕರುನಾಗರಪಲ್ಲಿ ಒಳಗೆ ನಿಂತಿದ್ದೀವಿ ನಾವು. ನಮ್ಮ ಮುಂದೆ ಹೊಂಟೈತಿ ಮಲಬಾರ್ ಎಕ್ಸ್ಪ್ರೆಸ್. ತಿರುವನಂತಪುರಂ ಸೆಂಟ್ರಲ್ಲಿಂದ ಮಂಗಳೂರು ಸೆಂಟ್ರಲ್ಗೆ ಹೋಗೋದು. ಅದ್ರ ಸಂಬಂಧ ಇದು ನಿಲ್ಕೊಂತ ಹೊಂಟೈತಿ. ಅದ್ರದ್ದು ಆಲ್ಮೋಸ್ಟ್ ಎಲ್ಲ ಕಡೆ ಸ್ಟಾಪ್ ಅದಾವೆ. ಬಟ್ ವಿವೇಕದ್ದು ಸ್ಟಾಪ್ ಇಲ್ಲ. ನಾವು ವಿವೇಕ್ ಡೈರೆಕ್ಟ್ ಈಗ ಚಂಗನೂರು ಅನ್ಸುತ್ತೆ ಮೇ ಬಿ ಸ್ಟಾಪ್. ವಿವೇಕ್ ನೋಡ್ರಿ, ಇಲ್ಲೇ ಕನ್ಯಾಕುಮಾರಿಯಿಂದ ಬಿಟ್ಟ ಮೇಲೆ ಈಗ 110 ಸ್ಪೀಡ್ ಹಿಡ್ಕೊಂಡೈತಿ. ಇದು ಲೈನ್ 130 ಇಲ್ಲ. ಅದ್ರ ಸಂಬಂಧ ಕತ್ಲಾಗೈತಿ. ಹೊರಗೆ ತೋರಿಸುವಂಥದ್ದು ಏನಿಲ್ಲ. 110 ಈಗ ಸ್ಟಾರ್ಟ್ ಆದಂತೇಳಿ ಅದನ್ನು ತೋರಿಸಿ ನೋಡ್ರಿ. ಏನಿಲ್ಲ ಅಂದ್ರೆ ಅಪ್ರಾಕ್ಸ್ 160 ಕಿಲೋಮೀಟರ್ಸ್ ಆದಮೇಲೆ ಮ್ಯಾಕ್ಸಿಮಮ್ ಪರ್ಮಿಷಬಲ್ ಸ್ಪೀಡ್ನ ವಿವೇಕ್ ಎಕ್ಸ್ಪ್ರೆಸ್ ಕಂಡುಕೊಂಡೈತೆ. ಟ್ರೈನ್ ನೋಡ್ರಿ, ಇಲ್ಲಿ ಈಗ ಎಂಟ್ರ್ ಆಗೈತಿ ಚಂಗನೂರಿಗೆ. ಚಂಗನೂರು ನಿಮ್ಗೆ ಎಲ್ಲರಿಗೂ ಗೊತ್ತಿದ್ದಂಗೆ ನಾನು ಶಬರಿಮಲೆಗೆ ಹೋಗ್ಬೇಕಂದ್ರೆ ಎಲ್ಲರೂ ಇಲ್ಲಿನ ಇಳಿತಾರೆ. ಮಂಗಳೂರು ಸ್ಟೇಷನ್ನಾಗ ಏನು ಮಳೆ ಇರಲಿಲ್ಲ ರೀ. ಕ್ರಾಸ್ ಆಗಿ ಹೊರಗೆ ಬರ್ಕೊಡ್ಕ ನಮಗೆ ಕ್ರಾಸ್ ಆಗ್ತಾ ವಿವೇಕ್ ಸೂಪರ್ ಫಾಸ್ಟ್ ಕನ್ಯಾಕುಮಾರಿಗೆ ಹೋಗುದು. 6 ಗಂಟೆ ಡಿಲೇ ಇರ್ತಿದೆ. ನೋಡ್ಬೋದು ನೀವು ಇಲ್ಲಿ ಕ್ರಾಸ್ ಮಾಡತ್ತೇವೆ ನಾವು. ವಿವೇಕ್ ಕ್ರಾಸಿಂಗ್ ವಿವೇಕ್ 6 ಗಂಟೆ ಡಿಲೇ. ಎಲ್ಲಿ ಯಾರಿಗೆ ಗೊತ್ತಿರಿ ಇದು ಇಷ್ಟು ಮಳಿ. ಚಂಗನೂರು ಡಿಪಾರ್ಟ್ ಆದ ಗುಡ್ಕ ಹೆಂಗೆ ಅನ್ನಿಸ್ತಂದ್ರೆ ಒಮ್ಗೆ ಒಂದು ಸೈಕ್ಲೋನ್ ಬಂದಂಗೆ ಆಯ್ತು ನೋಡ್ರಿ. ಅಷ್ಟು ಮಸ್ತ್ ಮಳೆ ಬರೋಕದ. ಮಳೆ ಸ್ಟಾರ್ಟ್ ಆತ. ಗಾಡ್ಸ್ ಓನ್ ಕಂಟ್ರಿ ಎಂಟ್ರ್ ಆಗಿ ಗುಡ್ಕಂಡಿಲ್ಲ. ಗಾಳಿನೂ ಜೋರು ಬೇಸತೈತಿ, ಮಳಿನೂ ಅಷ್ಟು ಜೋರ್ನ ಐತ್ರಿ. ಮಲ್ಟಿಪಲ್ ಆಗತೈತಿ, ಕಡಿಮಂತೂ ಆಗತ್ತಿಲ್ಲ. ನಿಮ್ಗೆ ಹೇಳ್ದಂಗೆ ಟ್ರೈನ್ ಒಳಗೆ ವೆಜ್ ಆಪ್ಷನ್ ಏನೂ ಇಲ್ಲ. ಅದಕ್ಕೆ ನಾವು IRCTC ಕ್ಯಾಟ್ರಿಂಗಿಂದ ಫುಡ್ ಆರ್ಡರ್ ಮಾಡ್ಕೊಂಡಿವಿ. ಫುಡ್ ಆನ್ ಟ್ರ್ಯಾಕ್ ಅಂತ ಹೇಳಿ ಆ್ಯಪದ ನಾನು ಲಿಂಕ್ ಕೊಟ್ಟಿರ್ತೀನಿ. ನೀವು ವೆಬ್ಸೈಟಿಗೆ ಹೋಗಿ ನಿಮ್ಮ PNR ಎಂಟ್ರ್ ಮಾಡಿ ಯಾವ ಸ್ಟೇಷನ್ ಬೇಕು ಆ ಸ್ಟೇಷನ್ ಚೂಸ್ ಮಾಡ್ಕೊಂಡು ರೆಸ್ಟೋರೆಂಟನ್ನು ಚೂಸ್ ಮಾಡ್ಕೊಂಡು ನೀವು ಫುಡ್ ಆರ್ಡರ್ ಮಾಡ್ಕೋಬೋದು. ಕ್ಯಾಶ್ ಆನ್ ಡೆಲಿವರಿನೂ ಅವೈಲೇಬಲ್ ಇರುತ್ತೆ. ನಾವು ಅಲ್ಲಿಂದ ತರಿಸೇವ್ರಿ ಪಿಜ್ಜಾ. ಹೌದ್ರಿ, ಏನು ಆಪ್ಷನ್ ಸಿಗಲಿಲ್ಲ. ವೆಜ್ ನಿಮಗೆ ಇಲ್ಲಿ ಕೇರಳದಾಗ ಭಾಳ ಕಡಿಮೆ ಸಿಗುತ್ತೆ ರೀಪ್ಪ. ಯಾಕಂದ್ರೆ ಆನ್ಲೈನ್ ಕ್ಯಾಟ್ರಿಂಗ್ದು ನಿಮ್ಗೆ ಸಿಗಂಗೇ ಇಲ್ಲ. ಇದು ವೆಜ್ ಬೌಲ್ ಗೀಲೆಲ್ಲ ಸಿಗುತ್ತೆ. ಬಟ್ ರಾತ್ರಿ ರೈಸ್ ಬ್ಯಾಡ ಅಂಥೇಳಿ ನಾವು ತರಿಸೇವಿ. ಪಿಜ್ಜಾ ಇದೆ ಫಾರ್ಮ್ ಹೌಸ್. ಇನ್ನೊಂದಿತ್ತು ಕೌನ್ ಸಾ ಭಯ್ಯ ಪಿಜ್ಜಾ ಅವ್ರೆ ಕಾರ್ನ್ ಗುಚ್ತೋ ವೆಜ್ ಲೋಡೆಡ್ ಏನೋ ಇತ್ತು ರೀ. ಅದನ್ನು ಅವ್ರು ಅನ್ನ ತಿಂದಾರ. ನಾವಿದು ಪಿಜ್ಜಾ ಆರ್ಡರ್ ಮಾಡಿದ್ವಿ. ಆನ್ ಟೈಮ್ ನಿಮ್ಮ ಸ್ವೀಟಿಗೆ ಬಂದು ಡೆಲಿವರ್ ಆಗುತ್ತೆ. ನಾನು ವಾಶ್ರೂಮ್ಗೆ ಹೋಗಿದ್ದೆ, ಅದಕ್ಕೆ ಅಣ್ಣ ಅದನ್ನು ರಿಸೀವ್ ಮಾಡ್ಯಾರ. ಅಚ್ಚೇ ನೋಡ್ರಿ, ಆನ್ ದ ಗೋ ನಿಮ್ಗೆ ಇಂಡಿಯಾಸ್ ಲಾಂಗೆಸ್ಟ್ ಟ್ರೈನ್ ವಿವೇಕ್ ಎಕ್ಸ್ಪ್ರೆಸ್ ಒಳಗೆ ಪಿಜ್ಜಾ ಸಿಗುತ್ತಂದ್ರೆ ನಮ್ಮ ಇಂಡಿಯನ್ ರೈಲ್ವೇಸ್ ಎಷ್ಟು ಮುಂದೆ ಹೋಗುತ್ತೆ ಅಂತ ಇದ್ರಾಗ ಗೊತ್ತಾಗುತ್ತೆ. ಇಲ್ಲಿ ನೋಡ್ರಿ, ನಾವು ಓವರ್ಟೇಕ್ ಮಾಡತ್ತೇವೆ ಮಲಬಾರ್ ಎಕ್ಸ್ಪ್ರೆಸ್ನ.
ಎರ್ನಾಕುಲಮ್ಗಿಂತ ಮೊದಲನ್ನು ನಾವು ಓವರ್ಟೇಕ್ ಮಾಡಿದ್ವಿ ನೋಡ್ರಿ ನಾವು. ಯಾವುದೋ ಟ್ರೈನ್ ತಿರುವನಂತಪುರಂ ಸೈಡಿಂದ ಎರ್ನಾಕುಲಂ ಸೈಡ್ ಬರಲ್ರಿ, ಒಂದು 30 to 40 ಮಿನಿಟ್ಸ್ ಅಂತ ಇವ್ರು ಎರ್ನಾಕುಲಮ್ದವ್ರು ಹೊರಗೆ ಅಳಿಸೇ ಬಿಡ್ತಾರೆ ಈ ಟ್ರೈನ್ಗಳ್ನ. ನಾವು 30 ನಿಮಿಷದಿಂದ ಇಲ್ಲೇ ಔಟ್ರದಾಗ ಕ್ರಾಲ್ ಮಾಡತ್ತೀವಿ. ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ಬಾಜುನ ನೋಡ್ರಿ, ಇನ್ನೂ ಅಪಾರ್ಟ್ಮೆಂಟ್ ಆಗದೆ. ರೈಲ್ವೆ ಪ್ರಾಪರ್ಟಿನೇ ಇರ್ಬೇಕು ಮೇ ಬಿ ಇದು, ಇಲ್ಲಾಂದ್ರೆ ಪ್ರೈವೇಟ್ ಪ್ರಾಪರ್ಟಿ. ಪ್ರೈವೇಟ್ ಪ್ರಾಪರ್ಟಿ. TBC ಒಳಗೆ ನೋಡ್ರಿ ನಾನು ಇಷ್ಟು ರಶ್ ನೋಡಿದ್ದಕ್ಕೆ. ಅದಾದಮೇಲೆ ಎರ್ನಾಕುಲಂ ಟೌನ್ ಒಳಗೆ ನಾನು ಕನ್ಯಾಕುಮಾರಿಯಿಂದ 307 ಕಿಲೋಮೀಟ್ರ್ ಕವರ್ ಮಾಡಿದಾದ್ಮೇಲೆ ದಿಬ್ರುಗಢಕ್ಕೆ ಹೋಗುವಂಥ ವಿವೇಕ್ ಎಕ್ಸ್ಪ್ರೆಸ್ ಈಗ ಎಂಟ್ರ್ ಆಗೈತೆ ರೀ. ಕೇರಳದ ಕಮರ್ಷಿಯಲ್ ಕ್ಯಾಪಿಟಲ್ ಆದಂಥ ಕೊಚ್ಚಿಗೆ. ಕೊಚ್ಚಿ ಅಂತ ಅಂದ್ಬಿಟ್ಟು ನೀವು ಎರ್ನಾಕುಲಂ ಅಂತ ಅಂತಾರೆ. ಒನ್ ಟೈಪ್ ಇದೆ, ಹುಬ್ಬಳ್ಳಿ ಧಾರವಾಡ ಇದ್ದಂಗೆ. ಎರ್ನಾಕುಲಂ ಟೌನಿಗೆ ಬಂದೇವೆ ನಾವು. 2 ಸ್ಟೇಷನ್ ಅದಾವೆ, ಎರ್ನಾಕುಲಂ ಜಂಕ್ಷನ್, ಎರ್ನಾಕುಲಂ ಟೌನ್. ಟೌನಿಗೆ ನಮ್ಮ ಸ್ಟೇಷನ್, ಟೌನಿಗೆ ನಮ್ಮ ಟ್ರೈನ್ ಬಂದೈತಿ. ಜಂಕ್ಷನಿಗೆ ಆಲ್ಮೋಸ್ಟ್ ಯಾವ ಟ್ರೈನ್ಗಳು ಹೋಗ್ಕವಪ್ಪ ಅಂತಂದ್ರೆ ಅಲ್ಲೇ ಎಂಡ್ ಆಗೋ ಟ್ರೈನ್ಗಳು ಜಂಕ್ಷನಿಗೆ ಹೋಗ್ತಾವ. ಇವತ್ತಿಂದ ನಾವು ಡೇನ ಇಲ್ಲಿಗೆ ಎಂಡ್ ಮಾಡೋಣ ಅಂತ. ಯಾಕಂದ್ರೆ 11:40 ಬರೋ ಟೈಮಿಂಗ್ ಇತ್ತು, 11:58 ಬಂದ್ವಿ. ಒಂದು 20 ನಿಮಿಷ ಡಿಲೇ, 12 ಗಂಟೆ ಆಗೇ ಬಿಡ್ತೀವಿ ಈಗ ಆಲ್ಮೋಸ್ಟ್. ಇಲ್ಲೇ 5 ನಿಮಿಷ ಸ್ಟಾಪ್ ಐತಿ, ಕ್ರೀವ್ ಚೇಂಜ್ ಪಾಯಿಂಟ್. ಇನ್ನು ಮುಂದೆ ನಾವು ಅಲುವಾ, ಶೋರ್ನೂರು, ಪಲಕ್ಕಾಡು, ಕೊಯಂಬತ್ತೂರು ಮೇಲೆ ಹೋಗಿ ತಲುಪ್ತೇವೆ. ಬೆಳಗ್ಗೆ 6:00 ಸೇಲಂ. ಎಚ್ಚರ ಅದ್ರ ಪಕ್ಕ ತೋರಿಸ್ತೀನಿ, ಅಲಾರಾಮ್ ಅಂತೂ ಇಟ್ಕೋತೀನಿ. ಇಲ್ಲಾಂದ್ರೆ ನಾವು ಮೀಟ್ ಆಗೋಣಂತ ಕಟ್ಪಾಡಿ ಒಳಗೆ. ಕೊಟ್ಟಾಯಂ ಅರೈವಲ್ಲಿಗೆ ನಾವು ಏನಿಲ್ಲ ಅಂದರೂ ಆಲ್ಮೋಸ್ಟ್ 50 ನಿಮಿಷ ಡಿಲೇ ಇದ್ದೀವಿ ರೀ. ಸ್ಲ್ಯಾಗ್ ಇಷ್ಟು ಕೊಟ್ರೆ ಹೇಳ್ರಿ ಗಾಡಿಗೆ, ನಾವು ಬರೀ ನೋಡ್ರಿ ಎಷ್ಟು ನಿಮಿಷ ಡಿಲೇ. 12 ಅಂದ್ರೆ 20-25 ನಿಮಿಷ ಡಿಲೇ ಅಷ್ಟೇ ಆತ, ಕವರ್ ಅಪ್ ಆಗಿಬಿಡ್ತಾ ಆಲ್ಮೋಸ್ಟ್. ಮತ್ತು ವಾಪಸ್ ನಮ್ಗೆ ಯಾವುದೋ ಗಾಡಿ ಓವರ್ಟೇಕ್ ಮಾಡೋದು ನೋಡ್ರಿ ವಿವೇಕ್ ಎಕ್ಸ್ಪ್ರೆಸ್ಸಿಗೆ. ಮೇ ಬಿ ಮಲಬಾರ ಅನ್ಸುತ್ತೆ ಇದು. ನೋಡ್ರಿ ಮಲಬಾರದ್ದು ಎರ್ನಾಕುಲಂ ಟೌನ್ ಒಳಗೆ ಸ್ಟಾಪ್ ಐತೋ ಇಲ್ಲ ಮೊದಲು ನೋಡ್ತಾನೆ ನಾನು. ಮಲಬಾರ್ ಇಲ್ಲ ಅಂದ್ರೆ ಇದಿರ್ಬೋದು, ಯಾವುದಂದ್ರೆ ಗುರುವಾಯೂರು, ಮದುರೈ, ಮಲಬಾರ್, ತಿರುವನಂತಪುರಂ. ಹಾಂ, ಎರ್ನಾಕುಲಂ ಟೌನ್ ಸ್ಟಾಪ್ ಐತಿ ಮಲಬಾರದ್ದು. ಮಲಬಾರಲ್ಲ, ಜಂಕ್ಷನಿಂದ ಬಿಟ್ಟಿದ್ದಂಥ ಟ್ರೈನ್ ಯಾವ್ದಾರು ಇರ್ಬೋದು. ಮವೇಲಿ ಎಕ್ಸ್ಪ್ರೆಸ್ ನಮ್ಮನೀಗ ಓವರ್ಟೇಕ್ ಮಾಡ್ಕೊಂಡು ಹೋದ್ ನೋಡ್ರಿ. ಮಲಬಾರ್ ಅಲ್ಲದ ತಿರುವನಂತಪುರಂ ಸೆಂಟ್ರಲಿಂದ ಇದು ಮತ್ತು ಮಂಗಳೂರಿಗೆ ಹೋಗುವಂಥದ್ದನ್ನ, ಬಟ್ ಜಂಕ್ಷನ್ಗೆ ಹೋಗುತ್ತಿದ್ದು ಗಾಡಿ ನೋಡ್ರಿ. ವಿವೇಕ್ ಸೂಪರ್ ಫಾಸ್ಟ್ ಇದ್ರೂ ಮವೇಲಿಗೆ ಎಷ್ಟು ಪ್ರಿಫರೆನ್ಸ್ ಕೊಡ್ತಾರೆ ಅಂತೇಳಿ. ಸದರ್ನ್ ರೈಲ್ವೇಸದ ಗಾಡಿ 2 ಅದು ಇದು. ಬಟ್ ನಾವು ಏನು ಜರ್ನಿ ಮಾಡತ್ತೀವಲ್ಲ, ಇದು NFRದ ಗಾಡಿ, ನಾರ್ತ್ ಫ್ರಂಟಿಯರ್ ರೈಲ್ವೆ ಅಂತೇಳಿ. ಅದನ್ನೆಲ್ಲ ಅಲ್ಲಿ ಹೋಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಮವೇಲಿಗೆ ಪ್ರಿಫರೆನ್ಸ್ ಕೊಟ್ರಲ್ಲ 110 ಹೋಗೋ ಗಾಡಿಗೆ ಭಾಳ ಖುಷಿ ಅಂತ. ಮಳೆ ಅಂತೂ ಮಸ್ತಾಗತ್ತೆ, ಥಂಡ್ ಹತ್ತದತ್ರಿ. ಯಾಕಂದ್ರೆ ಒಳಗಿರೋ AC ಕ್ಕಿಂತ ಹೊರಗಿರೋ ತಂಪು ಭಾಳ ಐತಿ. ನಾನು ಹ್ಯೂಮಿಡ್ ಇರ್ಗುತ್ತೆ ಅಂದ್ಕೊಂಡೆ, ಅಷ್ಟು ಹ್ಯೂಮಿಡು ಇಲ್ಲಿಲ್ಲ. ಮಸ್ತ್ ನೋಡ್ರಿ, ಕಾಫಿ ಅಂತ ಇನ್ನೂ ಉಗಾರ ಅದು. ಬಟ್ ಟೇಸ್ಟ್ ಅಷ್ಟೇ ಐತಿ. ಅಷ್ಟೇ ಅಂದ್ರೆ ಸಕ್ರೆ ಕಮ್ಮಿ ಐತಿ. ಇನ್ನು ನಮ್ದು ಟ್ರೈನ್ ಡಿಪಾರ್ಟ್ ಆಗಿಲ್ಲ, ಸಿಗ್ನಲ್ ಆಗಿಲ್ಲ ಎರ್ನಾಕುಲಂ ಟೌನಿಂದ. ಭಾಳ ವೇಟ್ ಮಾಡತ್ತೀವಿ ಇಲ್ಲಿ. ಎರ್ನಾಕುಲಂ ಒಳಗೆ ನಿಂತಿತ್ತು ಮಳೆ. ಔಟ್ರದಾಗ ಬರೋದು ಮತ್ತೆ ಸ್ಟಾರ್ಟ್ ಆದ. ಅಲ್ವಾ ಕ್ರಾಸ್ ಆಗ್ಯಾವ ನಾವು ಈಗ. ಈಗ ನಾವು ಕ್ರಾಸ್ ಮಾಡತ್ತೀವಿ ಕೊಚ್ಚಿನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಯಾವ ಫ್ಲೈಟೇ ಇಲ್ಲ ಅಲ್ರಿ. ನಾನು ನೋಡಿದ್ದೆ ಫ್ಲೈಟ್ ಇರೋರೊಳಗೂ ಯಾವ ಫ್ಲೈಟ್ ಕಾಣಲಿಲ್ಲ. ಬ್ಯಾಡ್ ಅಂತಂದೆ. ಪಾರ್ಕ್ ಆಗ್ಯಾವ ನೋಡ್ರಿ. ಇಂಡಿಗೋ ಸಾಲ್ಕೈತಿ ಇಂಡಿಗೋ ಕ್ರಾಸ್ ಆದ. ಫುಲ್ಲಿ ಇದೆ ಸೋಲಾರ್ ಪವರ್ಡ್. ಇಲ್ಲಿ ನೋಡ್ರಿ, ಇದೇನು ಸೋಲಾರ್ ಪ್ಯಾನಲ್ಸ್ ಅದಾವಲ್ಲ, ಪೂರ್ತಿ ಸೋಲಾರ್ ಪವರ್ಡ್ ಏರ್ಪೋರ್ಟ್ ಅಂತಿದೆ. ಡೇ 1 ಸ್ಲೀಪ್ ಅಂತೂ ಈಗ ಆಗೋದೈತ್ರಿ. ನೋಡ್ರಿ ಇಲ್ಲಿ ಟ್ರೈನ್ ಆಲ್ಮೋಸ್ಟ್ ಖಾಲಿನೇ ಐತಿ. ಎಲ್ಲಿಂದ ತುಂಬೈತೆ ಅನ್ನೋ ಗೊತ್ತಾಗೋತ. ಮಕ್ಕಳು ಇದು ಫಸ್ಟ್ ಡೇ. ಇನ್ನು ಇಂಥವ 2 ಡೇ ಬರ್ತಾವ. ಅಂದ್ರೆ ಟ್ರೈನ್ ಒಳಗೆ ಮಕ್ಕಳದು ಡೇ ಇರ್ತಾವ 4. ಇದು ಫಸ್ಟ್ ಡೇ, ಫಸ್ಟ್ ನೈಟ್ ಎಂಡ್ ಆಗತ್ತೆ. ಎಲ್ಲರಿಗೂ ಶುಭ ಮುಂಜಾನೆ ನೋಡ್ರಿ. ಇಲ್ಲೇ ಈಗ ಜಸ್ಟ್ ಎದ್ದೆ. 8:30 ಆಗತೈತಿ. ಯಾಕಂದ್ರೆ ನಾನ್ ಸ್ಟಾಪ್ ರನ್ ಇತ್ತು ಸೇಲಮಿಂದ 6:30ಇಂದ. ಟ್ರೈನ್ ಡಿಲೇನೂ ಇತ್ತು ಸ್ವಲ್ಪ. ಈಗ ಜೊಲ್ಲಾರ್ಪೇಟೆ ಬರತ್ತೆ ಅನ್ಕೋತಾನೆ ನಾನು. ಬರ್ರಿ ಹೇಳೋಣಂತ. ನಮ್ಮ ಮನೆಯಿಂದನೇ ಕ್ಯಾರಿ ಮಾಡತ್ತೀನಿ. ನಿಮ್ಗೆ ತೋರಿಸಿದ್ದೆ ನಾನು ಹಿಂದಿನ ವಿಡಿಯೋ ಒಳಗೂ. ಜೊಲ್ಲಾರ್ಪೇಟೆ ಔಟ್ರದಾಗ ನೋಡ್ರಿ ಇಲ್ಲ ನಾವು ಬೆಂಗಳೂರು ಲೈನಿಗೆ ಜಾಯ್ನ್ ಆದೀವಿ. ಬೆಂಗಳೂರು ಚೆನ್ನೈ ಮೇನ್ ಲೈನಿಗೆ. ನಮ್ಮದು ಲಿಂಕ್ ಯಾವುದೈತೆ ಅದನ್ನ ನೋಡಿಲ್ರಿ ನಾವು. ಯಾಕಂದ್ರೆ ಭಾಳ ಡಿಲೇ ಆಗಿ ಕನ್ಯಾಕುಮಾರಿ ರೈಲ್ವೆ ಸ್ಟೇಷನಿಗೆ ಎಂಟ್ರ್ ಆಗಿದ್ದೀವಿ.
ಜೋಲಾರ್ಪೇಟೆ ಜಂಕ್ಷನ್ ಸ್ಕಿಪ್ ಮಾಡತ್ತದ್ರಿ ನಾವು ಸ್ಟಾಪ್ ಇಲ್ಲ ಡೈರೆಕ್ಟ್ ಕಾಟ್ಪಾಡಿ ಐತೆ ನಮ್ಮ ಸ್ಟಾಪ್ ಜಂಕ್ಷನ್ ಯಾಕಂತಾರ ಅಂತ ತೋರಿಸ್ಬಿಟ್ಟೆ ನಿಮ್ಗೆ ಇದು ಮೇನ್ ಲೈನ್ ಒಳಗೆ ಒಂದು ಲೈನ್ ನಾವು ಬಂದೀವಿ ಅದು ಸೇಲಂ ಲೈನ್ ಜೋಲಾರ್ಪೇಟೆ ಇದೊಂದು ಬೆಸ್ಟ್ ಥಿಂಗ್ ಏನಪ್ಪ ಅಂತಂದ್ರೆ ನಿಮಗೆ ಇಲ್ಲೇ ಹಿಂದೆ ಮೌಂಟೇನ್ಸ್ ನೋಡಕ್ಕೆ ಸಿಗುತ್ತೆ ರೀ ಇದು ಬಂದ್ಬಿಟ್ಟೆ ಎರ್ಕಾಡು ಮೌಂಟೇನ್ಸ್ ಅಂತಾರೆ ನಾವು ಡಿಲೇ ಆಗಿದ್ದಕ್ಕೆ ನೋಡ್ರಿ ಇಲ್ಲಿ ಶತಾಬ್ದಿನೂ ದಾಟೋಗೈತಿ ಒಂದೇ ಭಾರತು ದಾಟೋಗೈತಿ ಬಿಸ್ನೆಟ ಮುಗೋಯ್ತು ವಾಪಸ್ ಘಾಟ್ ಒಳಗೈತಿ ಇದು ಎಲ್ಲರಿಗೂ ಶುಭ ಮುಂಜಾನೆ ರೀ ಈಗ ನಾವು ಎಂಟ್ರ್ ಆಗಿವಿ ತಮಿಳ್ನಾಡಿನ ಕಾಟ್ಪಾಡಿಗೆ ನಾವು ಎಲ್ಲಿಂದ ಅಂದ್ರೆ ತಿರುವನಂತಪುರಮಿಂದ ಕೇರಳ ಜಾಯ್ನ್ ಆಗಿದ್ವಿ ಮತ್ತು ಪಲಕ್ಕಡ್ ಅಂತೇಳಿ ಸ್ಟೇಷನ್ ಬರುತ್ತೆ ಅಲ್ಲಿ ಕೇರಳ ಎಂಡ್ ಆತ ರಾತ್ರಿ 2 ಗಂಟೆಗೇನೋ ಬಂತದ 4 ಗಂಟೆಗೆ ನಾವು ಎಂಟ್ರ್ ಆಗಿದ್ವಿ ಕೊಯಂಬತ್ತೂರಿಗೆ ಅದು ತಮಿಳ್ನಾಡ್ದಾಗ ಬರುತ್ತೆ ಪೂರ್ತಿ ನಾವು ತಮಿಳ್ನಾಡ್ದಾಗ ಅದೇವಿ ನೆಕ್ಸ್ಟ್ ಸ್ಟಾಪ್ ನಮ್ದು ಇರೋದೈತಿ ರೇಣಿಗುಂಟ ಅದು ಬರುತ್ತೆ ಆಂಧ್ರ ಪ್ರದೇಶ ಒಳಗೆ 3rd ಸ್ಟೇಟ್ ಅದಾಗೋದೈತಿ ಇಲ್ಲಿವರೆಗೂ ನಾವು 878 ಕಿಲೋಮೀಟರ್ ಏನೋ ಕವರ್ ಮಾಡಿ ನಾನು ಒಂದು ಅಬ್ಸರ್ವ್ ಏನು ಮಾಡೇನಪ್ಪ ಅಂತಂತಂದ್ರೆ ಇದೇನಿದೆ ಟ್ರೈನ್ ಐತಲ್ಲ ಈ ಟ್ರೈನಿಗೆ ಟಿಕೆಟ್ ಚೆಕಿಂಗ್ ಸ್ಕ್ವಾಡ್ ಭಾಳ ಇರುತ್ತೆ ಈ ಜನರಲ್ ಕ್ಲಾಸಿಗೆ ಕಾಟ್ಪಾಡಿಯಿಂದ ಒಂದು ಲೈನ್ ವಿಲ್ಲುಪುರಂ ಮೇಲೆ ಪಾಂಡಿಚೇರಿದು ಮುಂದೆ ಹೋಗೋದು ನೀವು ಒಂದು ಲೈನ್ ಪಕಾಲ ಮೇಲೆ ತಿರುಪತಿಗೆ ಹೋಗುತ್ತೆ ಒಂದು ಲೈನ್ ನಾವು ಬರತ್ತಿದ್ದು ಜೋಲಾರ್ಪೇಟೆ ಲೈನ್ ಒಂದು ಲೈನ್ ನಾವು ಈಗ ಹೊಂಟೇವಿ ಚೆನ್ನೈ ಲೈನ್ ನಾವು ಬಟ್ ಅದನ್ನ ಅರಕೋನಂನಿಂದ ಸೈಡ್ ತೊಗೊಂಡು ನಾವು ರೇಣಿಗುಂಟ ಸೈಡ್ ಹೋಗ್ತೀವಿ ಮುಂದೆ ನೆಲ್ಲೂರು ಒಂಗೋಲ್ ಮೇಲೆ ವಿಜಯವಾಡ ಹೋಗ್ತೀವಿ ಅಲ್ಲಿಂದ ಮುಂದೆ ನಾವು ಡಿಸ್ಕಸ್ ಮಾಡೋಣ ಬೆಳಿಗ್ಗಿಂದ ನಾಷ್ಟ ಮಾಡ್ರಿಕ್ಕಿಲ್ರಿ ನಾವು ಲೋಕಲ್ ಆಲ್ಮೋಸ್ಟ್ ಟ್ರೈ ಮಾಡ್ಬೇಕಂತ ಮಾಡೇವಿ ಈಗ ನಾವು ತೊಗೊಂಡೇವಿ ಕಾಟ್ಪಾಡಿದಿಂದ ಇಡ್ಲಿ ತೊಗೊಂಡೇವಿ ದೋಸೆ ಖಾಲಿ ಆಗಿತ್ತಂತ ನಮ್ಮ ಟ್ರೈನ್ राहुल भैया समोसा तो मंदिर कितने का पड़ा भैया साउथ में जब भी आता हूँ तो प्याज समोसा ट्राई करता हूँ मेरे को अच्छा लगता है क्योंकि हाँ ये नहीं मिलता है ये नहीं मिलता है ना आपका तो उधर आलू मिलता है हाँ 30 में 3 दिया है 30 पे सही लगता है अच्छा लगता है विजयवाड़ा में भी ट्राई करेंगे हाँ विजयवाड़ा का अच्छा होता है हाँ वही मैं कह रहा हूँ विजयवाड़ा में भी ट्राई करूँगा विजयवाड़ा का सबसे बढ़िया होता है आंध्र प्रदेश का बहुत अच्छा होता है भैया ये ಇದು ನೋಡ್ರಿ ಇದು ಉಳ್ಳಾಗಡ್ಡಿ ಫೀಲಿಂಗ್ ಇರುತ್ತೆ ಒಳಗೆ ಬಟ್ ಇವ್ರ ಕಡೆ ಎಲ್ಲ ಆಲೂಗಡ್ಡಿ ಫೀಲಿಂಗ್ ಸಿಗುತ್ತೆ ಬರ್ರಿ ಟೇಸ್ಟ್ ಮಾಡೋಣ ಅಂತ ಇಲ್ಲಿ 5 ನಿಮಿಷ ನಮ್ಮದು ಸ್ಟಾಪ್ ಐತಿ ಕ್ರೀವ್ ಚೇಂಜಿಂಗ್ ಸ್ಟಾಪ್ ಇದೆ ಕಾಟ್ಪಾಡಿ ದೊಡ್ಡ ಜಂಕ್ಷನ್ ಆಗುತ್ತೆ ಯಾವುದೋ ಏನೋ ಟ್ರೈನ್ ಇದ್ದರೂ ಸೌತಿಗೆ ಹೋಗ್ತಾವ ಅಂದ್ರೆ ವಾಯ ಕೊಂಕಣ್ ಬರತ್ತಿಲ್ಲ ಅಂದ್ರೆ ಅವು ಹೋಗಬೇಕಾ ಕಾಟ್ಪಾಡಿ ಮೇಲೆ ಕೊಯಂಬತ್ತೂರು ಒಂದೇ ಭಾರತ ಓವರ್ಟೇಕ್ ಮಾಡ್ತು ನೋಡ್ರಿ ನಮ್ಮನ್ನ ಇಲ್ಲೇ ಕೊಯಂಬತ್ತೂರಿಂದ MGR ಚೆನ್ನೈ ಸೆಂಟ್ರಲ್ಗೆ ಹೋಗೋದು ಅದು ಕಾಟ್ಪಾಡಿ ಸದಕ್ಕೆ ಸ್ಟಾಪ್ ಇಲ್ಲ ಡೈರೆಕ್ಟ್ ಸೇಲಮಿಂದ ಚೆನ್ನೈಗೆ ಕೊಟ್ರೆ ಇಲ್ಲೊಂದು ಅದು ಮೆಮೂನು ಅರೈವಾದ ಕಟ್ಪಾಡಿ ಊಟದ ಮೇಲಂತೂ ಭರವಸೆ ಐತ್ರಿ ಯಾಕಂದ್ರೆ ಟೇಸ್ಟ್ ಚಲೋ ಸಿಗುತ್ತೆ ಅಂತೇಳಿ ಮಾರ್ನಿಂಗ್ ಆಗಿರೋದ್ರಿಂದ ನೋಡೋಣ ಅಂತ ಮತ್ತು ನಾವು ಆನ್ ಟೈಮ್ ಅದೀವಿ ರೀ ಸ್ವಲ್ಪ ಡಿಲೇನೂ ಇಲ್ಲ ನಾವು 3 ಇಡ್ಲಿ ಅದಾವ 1 ವಡೆ ಮತ್ತು ಚಟ್ನಿ ಅನ್ಸುತ್ತೆ ಸಾಂಬಾರು ಕೊಡ್ತಾರೆ ಇಲ್ಲಿ ಇವ್ರು ಸಾಂಬಾರು ಇಲ್ಲ ಸಾಂಬಾರು ಐತಿ ನೋಡಂಬರ್ರಿ ಸಾಂಬಾರು ಮತ್ತು ಇಲ್ಲೇ ನನಗೆ ಅನ್ಸೋ ಮಟ್ಟಿಗಿದೆ ಟೊಮೆಟೊ ಚಟ್ನಿ ಟೈಪ್ ಐತ್ರಿ ಟೇಸ್ಟ್ ನೋಡೋಣ ಅಂತೀಗ ಹೆಂಗೈತೆ ಬಿಸಿ ಐತೆ ಸ್ವಲ್ಪ ಪ್ಯಾಂಟ್ರಿ ಒಳಗಿಂದ ನನಗೆ ಬರತ್ತೈತೆ ಬಟ್ ಪೂರಿ ಸಬ್ಜಿ ಬರತ್ತೈತೆ ನಾನು ಇದನ್ನು ತೊಗೊಂಡು ನಾನು ಎದ್ದದ ಗುಡಕ್ಕೆ ಇದನ್ನು ಆಯಿಲಿ ಐಟಮ್ ತಿನ್ನೋಕ್ಕಾಗಂಗಿಲ್ಲಲ್ಲ ಆಸ್ ಆಲ್ವೇಸ್ ಟೇಸ್ಟ್ ಚಲೋ ಇರತ್ತಿಲ್ಲ ಕಟ್ಪಾಡಿ ವಡೆ ನೋಡಂತ ವಡೆ ಬಟ್ ವಡೆ ನೋಡಿರಿ ನಿಮಗೆ ಕ್ರಿಸ್ಪಿ ಇಲ್ಲ ನಾ ಮತ್ತು ಇನ್ನೊಂದು ಕೇಳಿದೆ ದೋಸೆ ಖಾಲಿ ಆಗ್ಬಿಟ್ಟೈತೆ ಅಂತವ್ರಂತೆ ಅಷ್ಟು ದೋಸಾದ ಡಿಮ್ಯಾಂಡ್ ಐತಿಲ್ಲ ದೋಸೆ ಬರೀ ಸಾಂಬಾರು ಜೊತೆ ಕೊಡ್ತಾರೆ ಅನ್ನ ದೋಸೆ ಸ್ವಲ್ಪ ಸಮೋಸ ಟೇಸ್ಟು ನೋಡೋಣ ಬರ್ರಿ ಆಯಿಲಿ ಭಾಳ ಐತೆ ಸಮೋಸ ಮತ್ತು ಇವು ಏನೇ ಐಟಮ್ ಎಲ್ಲ ಇರ್ತಾವಲ್ಲ 2 AC ಅಂತೇಳಿ ಯಾರು ಬರೋವಲ್ರಿ ಯಾಕಂದ್ರೆ ಈ ಗಾಡಿ ಒಳಗೆ ಪ್ಯಾಂಟ್ರಿ ಐತಲ್ಲ ಅದು 2 AC ಅಂತೇಳಿ ಯಾರು ಬರೋವಲ್ರಿ ಎಲ್ಲರೂ ಬರೀ ಜನರಲ್ ಅಂತೇಳಿ ಹೊಂಟ್ರ ಇದು ಸಮೋಸ ಅಷ್ಟಕ್ಕಷ್ಟೇ ನಿಮಗೆ ನಾನು ವಿಜಯವಾಡದಾಗ ಸಂಜೆಗೆ ಟೇಸ್ಟ್ ಮಾಡಿಸ್ತೀನಿ ಅಲ್ಲಿ ಮಸ್ತ್ ಇರುತ್ತೆ ಮಾರ್ನಿಂಗ್ ಕಂಡೀಷನ್ ತೋರಿಸ್ಕೊಂಬರ್ರಿ ಗಾಡಿದ
ಈಗ ನಾವು ಇನ್ನೂ ನಮ್ಮ ದಕ್ಷಿಣ ಭಾರತದಾಗ ಇದೇವಲ್ಲ, ಗಾಡಿ ಕ್ಲೀನ್ ಐತಿ. ಮುಂದೆ ಹೋಗ್ತಾ ಹೋಗ್ತಾ ಎಷ್ಟಾಗುತ್ತೆ ತೋರಿಸಿದ್ರೆ ಒಂದು 15 ತಾಸು ಜರ್ನಿ ನಾವೀಗ ಕಂಪ್ಲೀಟ್ ಮಾಡೇವಿ. ಗಾಡಿ ಕ್ಲೀನ್ ಐತಿ, ನೀವು ನೋಡ್ಕೋಬೋದು. ಎಲ್ಲ ಕರೆಕ್ಟಾಗಿ ಇಟ್ಟರೆ ಏನು ಇದಿಲ್ಲ. ಬಟ್ ಕ್ಲೀನ್ ಅಂದ್ರೆ ಹೆಂಗಪ್ಪ ಅಂತಂತಂದ್ರೆ ಗಾಡಿ ಹೆಂಗೆ ಸ್ಟಾರ್ಟರ್ ಆಗಿತ್ತಲ್ರಿ ಹಂಗೈತಿ. ಇನ್ನು ಒಳಗೆ OBHS ದವರು ಬಂದಿದ್ರೆ ಆನ್ ಬೋರ್ಡ್ ಹೌಸ್ ಕೀಪಿಂಗ್ದವ್ರು ಅವರು ಕ್ಲೀನ್ ಮಾಡ್ರ. ಹಾಂ ನೋಡ್ಬೋದು, ಗಾಡಿ ಈಗಿನ ಮಟ್ಟಿಗೆ ಕ್ಲೀನ್ ಇಟ್ಟಾರ್ರಿ. ನಾವು ಮೇನ್ ಲೈನಿಂದ ಇಲ್ಲಿ ಸಪ್ರೇಟ್ ಅದೀವಿ ನೋಡ್ರಿ. ಚೆನ್ನೈ ಬೆಂಗಳೂರು ಮೇನ್ ಲೈನ್ ಮುಂದೆ ಚೆನ್ನೈಗೆ ಹೋಗುತ್ತೆ. ಅರಕೋನಮ್ ಮೇನ್ ಜಂಕ್ಷನಿಂದ ನಾವು ಔಟ್ರ್ ಕ್ಯಾಬಿನಿಂದ ರೇಣಿಗುಂಟ ಲೈನ್ ತೊಗೊಂಡಿವಿ. ಭಾಳ ಮಸ್ತ್ ಐತ್ರಿ ಇದು ರೂಟ್. ಎಂಜಾಯ್ ಮಾಡ್ತಾರೆ ಅಂತ ನಾನು ಅನ್ಕೋತೀನಿ. ಇಲ್ಲಿ ನೋಡ್ರಿ, 130 ಸೆಕ್ಷನ್ ಮಾಡ್ಬೇಕಂತಂದ್ರೆ ಮೊದಲ ಈ ಟೈಪ್ ಫೆನ್ಸಿಂಗ್ ಹಾಕ್ತಾರೆ. ಯಾಕಂತಂದ್ರೆ ದನಕರಗಳು ಇದನ್ನ ದಾಟಿ ಬಂದ ಅವಕ್ಕೆ 130 ಸೆಕ್ಷನ್ ಒಳಗೆ ಬಲಿ ಆಗ್ಬಾರ್ದು ಅಂತಂದೇಳಿ. ನೋಡ್ರಿ ದನಕರಗಳು ಅದಾವ, ಇವೆಲ್ಲ ಇವನ್ ದಾಟಿ ಬರ್ಬಾರ್ದು ಅಂತ ಈ ಫೆನ್ಸಿಂಗ್ ಎಲ್ಲ ಹಾಕಿರ್ತಾರೆ. ಕಂಪೌಂಡ್ ಫೆನ್ಸಿಂಗ್ ಇವು ಹೊಲ್ದವ್ರ ಕಂಪೌಂಡ್ ಹಾಕೊಂಡ್ಬಿಟ್ರೆ ಬಿಟ್ರಿ. ಇಲ್ಲ SR ಕಡೆ ಸದರ್ನ್ ರೈಲ್ವೇಸ್ SR ಲ್ಯಾಂಡ್ ಆಗುತ್ತೆ ನೋಡ್ಬೇಕಾ. ಔಟ್ರದಾಗ ನೋಡ್ರಿ ಇಲ್ಲಿ ನಾವು ತಿರುಪತಿ ಲೈನನ್ನು ಬಂದು ಜಾಯ್ನ್ ಆತ. ಎಂಟ್ರ ಅದೀವಿ. ಎಲ್ಲಿಗೆ ಹೇಳ್ರಿ कौन सा है इतना स्मोक मार रहा है? यूएजी का स्मोक है क्या? मैं वो अल्को 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 सेंटिंग और तिरुपति बालाजी वाले लाइन पे जा रही है, यानी कि तिरुपति रेलवे स्टेशन यहाँ से सिर्फ 3 से 4 किलोमीटर है. तो यहाँ उतर के बालाजी के दर्शन करने के लिए जा सकते हैं. खाने पीने का ऑप्शन भरपूर है यहाँ पर. ರೇಣಿಗುಂಟ ಸ್ಟೇಷನ್ ಒಳಗೆ ನಿಮ್ಗೆ ತಿನ್ನಾಕಂತೂ ಏನು ಕಮ್ಮಿ ಸಿಗಂಗೇನ ಇಲ್ರಿ. ಮಸ್ತ್ ಅನ್ನ ಸಾಂಬಾರು ಸಿಗುತ್ತೆ, ನೀವು ತೊಗೋಬೋದು. ನಾವು ಇಲ್ಲೇ ಆರ್ಡರ್ ಮಾಡೀವಿ IRCTC ಈ ಕ್ಯಾಟ್ರಿಂಗಿಂದ. ಕಂಟಿನ್ಯೂಸ್ ಆಗಿ ಹೊರಗಿನ ತಿಂದ್ರೆ ಅಷ್ಟು ಇದಿರಂಗಿಲ್ಲ ತಡಿ ಅಂತೇಳಿ ನಾವು ಒಂದಿಟ್ಟು ಲೋಕಲ್ ಟ್ರೈ ಮಾಡೋಣ ಅಂತೇಳಿ IRCTC ಈ ಕ್ಯಾಟ್ರಿಂಗಿಂದ ಆರ್ಡರ್ ಮಾಡೀವಿ. ಅದು ಬರುತ್ತೆ ತೋರಿಸ್ತೀನಿ. ರೇಣಿಗುಂಟಕ್ಕೆ ಜಂಕ್ಷನ್ ಅಂತಾರೆ ಯಾಕಪ್ಪ ಅಂತಂದ್ರೆ ಇಲ್ಲಿಂದ ಒಂದು ಲೈನ್ ಮುಂದೆ ಹೋಗೈತ್ರಿ ಗುಂತಕಲ್ ಗುತ್ತಿ ನಮ್ಮ ಹರಿಪ್ರಿಯ ಎಕ್ಸ್ಪ್ರೆಸ್ ಹೋಗುತ್ತೆ, ನೀವು ನೋಡಿರ್ಬೋದು. ಚೆನ್ನೈ ಮುಂಬೈ ಮೇನ್ ಲೈನು ಅಂತಾರೆ. ನಾವು ಒಂದು ಲೈನಿಂದ ಬಂದೀವಿ, ಚೆನ್ನೈ ಲೈನ್ ಅದ. ಈ ಒಂದು ಲೈನ್ ತಿರುಪತಿ ಸೈಡಿಂದ ಬಂತ ಔಟ್ರದಾಗ ತೋರಿಸಿದೆ. ಒಂದು ಲೈನ್ ಹೋಗುತ್ತೆ ರೀ, ನಾವು ಹೋಗೋದು ವಿಜಯವಾಡ ಲೈನು ವಯಾ ಗುಡೂರಿಗೆ ಹೋಗಿ ಕೊಡ್ತೇವೆ ನಾವು. ಅಲ್ಲಿಂದ ಚೆನ್ನೈ ಡೆಲ್ಲಿ ಮೇನ್ ಲೈನ್ ಕೊಡ್ಕೋತೇವೆ. 1000 ಕಿಲೋಮೀಟರ್ ಕಂಪ್ಲೀಟ್ ಮಾಡಿದೀವಿ ನೋಡ್ರಿ ನಾವು ಕನ್ಯಾಕುಮಾರಿಯಿಂದ ರೇಣಿಗುಂಟ ಮಟ್ಟ. 3rd ಸ್ಟೇಟ್ ಇದು ನಮ್ದು. ಫಸ್ಟ್ ನಾವು ತಮಿಳ್ನಾಡು, ಕೇರಳ, ಆಮೇಲೆ ಮತ್ತು ತಮಿಳ್ನಾಡು, ಮತ್ತು ಈಗ ವಾಪಸ್ಸಾಗಿ ಆಂಧ್ರ ಪ್ರದೇಶಕ್ಕೆ ಎಂಟರ್ ಆಗಿಬಿಟ್ಟಿವಿ. 1000 ಕಿಲೋಮೀಟ್ರ್ ಇಲ್ಲಿಗೆ ನನ್ನ ಕಂಪ್ಲೀಟ್ ಆತ. ಇನ್ನು 3160 ಕಿಲೋಮೀಟ್ರ್ ಬಾಕಿ ಐತ್ರಿ. ಟೋಟಲ್ 17 ತಾಸಿನ ಜರ್ನಿ ಆಗೈತಿ. ಇನ್ನು ನಮ್ದು ಆಲ್ಮೋಸ್ಟ್ 58 ತಾಸಿನ ಜರ್ನಿ ಬಾಕಿ ಐತಿ. ಹೊರಗಿಂದನೂ ನೋಡ್ರಿ ಇಲ್ಲೇ ಕ್ಲೀನ್ ಮಾಡಕ್ಕೆ ಬಂದಾರ, ಇದು ಡಸ್ಟ್ಬಿನ್ ಎಲ್ಲ ಕ್ಲೀನ್ ಮಾಡತ್ತಾರ. ಲೈಫ್ ಟೈಮ್ ಒಳಗೆ ಒಮ್ಮರ ಈ ಟ್ರೈನ್ ಎಕ್ಸ್ಪೀರಿಯನ್ಸ್ ಮಾಡ್ತೀರಂದ್ರೆ ಭಾರಿ ಬೆಸ್ಟ್ ಐತಿ. ನೀವೇನ್ರ ಈ ಟ್ರೈನು ಟ್ರಾವೆಲ್ ಮಾಡ್ತೀರಂತಂದ್ರೆ ಇದು ಮಸ್ತ್ ಊಟದ ಪಾಯಿಂಟ್. 12:10 ಬರೋ ಟೈಮಿಂಗ್ ಇತ್ತ, 5 ನಿಮಿಷ ಬಿಫೋರು ಬಂದಿದ್ದೀವಿ ನಾವು, ಮತ್ತು 10 ನಿಮಿಷ ಇಲ್ಲಿ ನಮ್ದು ಸ್ಟಾಪ್ ಸಿಗುತ್ತೆ. ಯಾಕಪ್ಪ ಅಂತಂದ್ರೆ ರೇಣಿಗುಂಟ ಬಂದ್ಬಿಟ್ಟು ಒಂದು ಕ್ರ್ಯೂ ಚೇಂಜಿಂಗ್. ಇಲ್ಲಿಂದ ನಾವು ಸದರ್ನ್ ರೈಲ್ವೆ ಎಂಡ್ ಆಗುತ್ತೆ. ಸೌತ್ ಸೆಂಟ್ರಲ್ ರೈಲ್ವೆ ಫೈನಲಿ ಸ್ಟಾರ್ಟ್ ಆಗೋದ್ರಿಂದ ಅವ್ರದ್ದೆಲ್ಲ ಕ್ರೀವ್ ಇದ್ರೊಳಗೆ ಜಾಯ್ನ್ ಆಗ್ತಾರೆ. ಎಂಡ್ ಟು ಎಂಡ್ ಇವ್ರು ಯಾರ್ರಿ OBHS ಅಟೆಂಡರ್ಸ್ ಎಲ್ಲ ಎಂಡ್ ಟು ಎಂಡ್ ಇರ್ತಾರೆ. TC ಮತ್ತು ಲೋಕೋ ಪೈಲಟ್ ಗಾಡಿ ಎಲ್ಲ ಆಗಾಗ ಝೋನ್ನ ಡಿವಿಷನ್ಗೆ ಚೇಂಜ್ ಹಾಕ್ಕೊಂತ ಹೋಗ್ತಿರ್ತಾರೆ. ರಾಮೇಶ್ವರಂ ಓಕಾ ಎಕ್ಸ್ಪ್ರೆಸ್ ಬಂತು ನೋಡ್ರಿ ಇಲ್ಲಿ. ನಮ್ಮ ಹಿಂದಿಂದನ ಅರೈವ್ ಆಗಿದ್ದಿದ್ದು, ಬಟ್ ಇದು ಸ್ಕಿಪ್ ಮಾಡೋದು ಅನ್ಸುತ್ತೆ ನನಗೆ. ಇವ್ರ ತಿರುಪತಿ ಸ್ಟಾಪ್ ಇರ್ಬೇಕಿದೆ ಅಂದ್ರೆ 1ನೇ ಪ್ಲಾಟ್ಫಾರ್ಮಿಗೆ ಹೊಂಟದಿದೆ. ತಿರುಪತಿ ಲೈನಿಂದ ಬಂದೈತಿ. ನಾ ಹೇಳಿದ್ದೆ ಅಲ್ಲಿ ನಿಮ್ಗೆ ವೆಂಡರ್ಸ್ ಎಲ್ಲ ಜನರಲ್ ಅಂತೆಲ್ಲ ಜಾಸ್ತಿ ಇರ್ತಾರೆ ಅಂತೇಳಿ. ಇಲ್ಲಿ ನೋಡ್ರಿ 2 AC ಅಂತೇಳಿ ಯಾರೂ ಬಂದಿಲ್ಲ. ಡಿಪಾರ್ಟ್ ಆದೀವಿ ರೀ. ಇಲ್ಲಿ ನೋಡ್ರಿ ಪ್ಯಾರಲಲ್ ಹೋಗತ್ತೆ ನಮ್ದು ರಾಮೇಶ್ವರಂ ಓಕಾ ಜೊತೆ.
ಇದು ಮುಂದೆ ಇನ್ನು ಗೊತ್ತಿಲ್ಲ ಏನು ತೊಗೊಳುತ್ತೆ. ಇದು ಮುಂದೆ ಹೋತ್ರಿ ಇನ್ನು ಮುಂಬೈ ಮೇನ್ ಲೈನ್ ಒಳಗೆ ನಾವು ತೊಗೊಂಡ್ವಿ ನೆಲ್ಲೂರು ಲೈನ್ ವಾಯಾ ಗುಡೂರ. ಇದು ಸೀನ್ರಿ ಮಸ್ತ್ ಐತ್ರಿ. ರೇಣಿಗುಂಟ ಡಿಪಾರ್ಟ್ ಆದಮೇಲೆ ಕಡಪ ಸೈಡ್ ಹೋಗೋದು ಮುಂದೆ ಮಸ್ತ್ ಸಿಗುತ್ತೆ. IRCTC ಈ ಕ್ಯಾಟ್ರಿಂಗಿಂದ ಏನು ಫುಡ್ ಆರ್ಡರ್ ಮಾಡಿದ್ವಿ ಎಲ್ಲ ಬಂದೈತೆ ನೋಡ್ರಿ. ಇಲ್ಲೇ ಪ್ಯಾಕೇಜಿಂಗ್ ಎಲ್ಲ ನೋಡ್ರಿ ಎಷ್ಟು ಮಸ್ತ್, ಎಷ್ಟು ಚಂದ ಸಣ್ಣ ಡಬ್ಬಿ ಒಳಗೆ ಕೊಟ್ರೆ. ಇದೆಲ್ಲ ಮಸ್ತ್ ಕ್ಯೂಟ್ ಅನ್ಸುತ್ತೆ. ಒಂದು 4 ಥರ ಪಲ್ಯ ಐತಿ ಮತ್ತು ಇದನ್ನು 2 ಥರ ಸಾಂಬಾರು, ಒಂದು ರಸಮ್ಮ, ಒಂದು ಸ್ವೀಟ್ನು ಐತಿ. ಇಲ್ಲೇ ಟೇಸ್ಟ್ ನೋಡಂಬರಿ. ರೈಸ್ ಕೊಟ್ರೆ ರೈಸ್ ಇನ್ನೂ ಬಿಸಿ ಬಿಸಿ ಉಗ ಬರತೈತೆ ರೈಸ್ ಒಳಗಿಂದ. ಮತ್ತು ನಾವು ಫ್ರೆಂಚ್ ಫ್ರೈಸು ತರಿಸಿವಿ ಸ್ಟಾರ್ಟರ್ಸ್ಗೆ ಇರಲಿ ಅಂಥೇಳಿ. ಮತ್ತು ಅಣ್ಣಾರಿಗೆ ಇದು ಸೌತ್ ಇಂಡಿಯನ್ ಜಾಸ್ತಿ ಲೈಕ್ ಆಗಲ್ಲ ತಡಿ ಅಂಥೇಳಿ ನಾವು ಅವ್ರಿಗೆ ಒಂದು ಸ್ವಲ್ಪ ನಾರ್ತ್ ಇಂಡಿಯನ್ನು ತರಿಸಿವಿ. ಏನಪ್ಪ ಅಂತಂತಂದ್ರೆ ಇಲ್ಲೇ ಪನ್ನೀರ್ ಕರಿನೂ ಐತ್ರಿ. ಇದು ನೋಡ್ರಿ ಪ್ಯಾಕೇಜಿಂಗ್ ಅನ್ನ ಹೋಗ್ತೈತೆ. ಒಂದು ಸ್ವಲ್ಪ ಏನು ಸ್ಪಿಲ್ಲೇಜು ಆಗಿಲ್ಲ ತೆಳಗೆ. ನಾನು ಮಾಡಿದ್ವಿ ಇದು ನೋಡ್ರಿ ಪನ್ನೀರ್ ಕರಿ ತರಿಸಿವೆ. ಟೇಸ್ಟ್ ಮಾಡೋಣ ಬರ್ರಿ. ಟೇಸ್ಟ್ ಮಾಡಿ ನಿಮಗೆ ಟೇಸ್ಟ್ ಹೇಳ್ತಾವಂತ. कैसा है भैया? अच्छा लग रहा है? ये तो आपको मैंने सिर्फ अच्छा है? ಹಾಂ, ಊಟ ಆಯ್ತು ನೋಡ್ರಿ. ಇಲ್ಲೇ ಮತ್ತು ಮಕ್ಕೊಳಕ್ಕೆ ವ್ಯವಸ್ಥೆ ಮಾಡತ್ತೀವಿ ನಾವು. ಯಾಕಂದ್ರೆ ನಾನ್ ಸ್ಟಾಪ್ ರನ್ ಐತಿ ಈಗ 200 ಕಿಲೋಮೀಟರ್ಸ್ ನೋಡ್ಬೋದು ನೀವು. ಇಲ್ಲೇ ಒಂದು ಜಂಪ್ ನಿದ್ದೆ ಮಾಡಿದೆವು ಮತ್ತು ನಿಮ್ಗೆ ಸಿಗ್ತೇವಂತ. ರೇಣಿಗುಂಟ ಆದ್ಮೇಲೆ ಊಟ ಮಾಡಿ ಮಲ್ಕೊಂಡ್ಬಿಟ್ಟಿದ್ದೀವಿ ರೀ. ಭಾಳ ಸುಸ್ತಾಗ್ಬಿಟ್ಟಿತ್ತು. ಮಂಗೋಲ ನೆಲ್ಲೂರ ಸ್ಕಿಪ್ ಮಾಡಿದ್ವಿ ಯಾಕಂದ್ರೆ ವಿಡಿಯೋ ಭಾಳ ಲಾಂಗ್ ಆಗಿಬಿಡುತ್ತೆ ಅಂತಂತೇಳಿ. ಇಲ್ಲಿ ನಾನು ತೊಗೊಂಡೀಗ ವಿಜಯವಾಡ ಇನ್ನೊಂದು 80 ಕಿಲೋಮೀಟರ್ ದೂರ ಐತಿ. ಬಾಪಟ್ಲ ಆದಮೇಲೆ ಚೆನ್ನ ಮಸಾಲ ಬಂದೈತಿ, ಕಡ್ಲಿಕಾಳು ಮಸಾಲ ಅಂತಲೂ ಹೇಳ್ಬೋದು ನೀವು. ಇದಕ್ಕೆ 30 ರೂಪಾಯಿಗೆ ಮಾರಾತಿದ್ರೆ ಮಕ್ಕೊಂಡು ನಿದ್ದೆಯಾಗಿ ಒಂದಿಟ್ಟು ಸ್ನ್ಯಾಕ್ಸ್ ಇರಲಿ ಅಂತೇಳಿ ಇದು ತೊಗೊಂಡೆ. ಈ ವಿಜಯವಾಡದ ಎಂಟ್ರಿ ಮತ್ತು ಎಕ್ಸಿಟ್ ಪಾಯಿಂಟ್ಗಳು ನೋಡ್ರಿ ಒಂದು ಲೈನ್ ನನಗೆ ನೆನಪು ಬರುತ್ತೆ ರೀ. ಎವ್ರಿ ಎಕ್ಸಿಟ್ ಆ್ಯಂಡ್ ಎಂಟ್ರಿ ಮೇಕ್ಸ್ ಅ ಪರ್ಫೆಕ್ಷನ್ ಅಂತ ಇರ್ತದೆ, ನೀಡ್ಸ್ ಅ ಪರ್ಫೆಕ್ಷನ್. ಹಂಗೈತೆ ನೋಡ್ರಿ. ನೋಡ್ರಿ ಅದನ್ನು ಎಲ್ಲಿ ಕಟ್ಟತ್ತಾರ ಮ್ಯಾನ್ಷನ್. ಗುಡಿ ಇರ್ಬೋದು ಮೇ ಬಿ ಅದು ಮ್ಯಾನ್ಷನ್ ಎಲ್ಲ. ಕ್ರಾಸಿಂಗ್ ಕೃಷ್ಣಾ ರಿವರ್ ವಿಜಯವಾಡ. ಸೆಪ್ಟೆಂಬರ್ ಒಳಗೆ ಭಾಳ ಮಳೆ ಆಗತ್ತೆ ರೀ ಈ ಸೈಡೆಲ್ಲ, ಈಸ್ಟ್ ಕೋಸ್ಟ್. ಅವಾಗಂತೂ ಫುಲ್ ಇದೆ. ಈ ಬ್ರಿಡ್ಜ್ ಬಂದ್ ಮಾಡಿದ್ರು ನೋಡ್ರಿ, ಲಿಟ್ರಲಿ ಈ ಬ್ರಿಡ್ಜ್ ಬಂದ್ ಮಾಡಿದ್ರೆ. ಯಾಕಂದ್ರೆ ಈ ಬ್ರಿಡ್ಜ್ ಮೇಲೆ ನೀರು ಬಂದಿತ್ತು. ಇಷ್ಟು ದೊಡ್ಡ ಬ್ರಿಡ್ಜ್ ಮೇಲೆ ನೀರು ಬಂದದಂದ್ರೆ ಎಷ್ಟು ಮಳೆ ಆಗಿರ್ಬೇಕು ಕೃಷ್ಣಾ ನದಿ. ಈ ಕೃಷ್ಣಾ ನದಿಗೆ ನಮ್ಮ ಮಲಪ್ರಭಾ, ಘಟಪ್ರಭಾ ಅಂತ ಎಲ್ಲ ತುಂಗಭದ್ರಾ ಅಂತ ನದಿಗಳು ಬಂದು ಮಿಲನಾಗ ಆಗ್ತಾವೆ ಒಂದೊಂದೊಂದು ಡೆಸ್ಟಿನೇಷನ್ ಒಳಗೆ. ಲಾಸ್ಟ್ ಅದು ಕೃಷ್ಣಾ ನದಿ ಆಗಿ ಬಂದು ಕೊಡುತ್ತೆ ಬೇ ಆಫ್ ಬೆಂಗಾಲಿಗೆ.
ಒಂದಷ್ಟು ಪಾಯಿಂಟ್ ಒಳಗಂತೂ ನೀರೇ ಇಲ್ಲ ನೋಡ್ರಿ. ಗುಂಟ್ಕಲ್ ವ್ಯಾಕ್ಸ್ 720 ಗುಂಟ್ಕಲ್ ಇಲ್ರಿ ವ್ಯಾಸ್. ವಿಮಲ್ ಗುಟ್ಕ ಎಲ್ಲ ಮಾರವ್ರು ಹತ್ತಾರ ನೋಡ್ರಿ ಇಲ್ಲಿ ಜನರಲ್ಲಿಗೆ ಹೊರಗೆ ಹಿಡ್ಕೊಂಡು ನಿಂತ್ಬಿಟ್ರಿ. ಕರೆಕ್ಟ್ 24 ತಾಸು ಜರ್ನಿ ಕಂಪ್ಲೀಟ್ ಮಾಡಿದಾದ ಮೇಲೆ ಇಂಡಿಯಾಸ್ ಲಾಂಗೆಸ್ಟ್ ಟ್ರೈನ್ ವಿವೇಕ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಈಗ ಎಂಟ್ರ್ ಆಗೈತ್ರಿ ಆಂಧ್ರ ಪ್ರದೇಶದ ವಿಜಯವಾಡಕ್ಕೆ. ದ ಗೇಟ್ ವೇ ಆಫ್ ಸೌತ್ ಇಂಡಿಯಾನು ಅಂತ ನೀವು ಇದನ್ನು ಕರಿಬೋದು. ನಾವು ಟೋಟಲ್ ಆಗಿ ಇಲ್ಲಿ 10 ನಿಮಿಷ ಬಿಫೋರ್ ಬಂದೇವ್ರಿ. ಲಾಂಗೆಸ್ಟ್ ಟ್ರೈನ್ ಅಸ್ಸಾಮಿಗೆ ಹೋಗುತ್ತೆ, ಡಿಲೇ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ. 1 ನಿಮಿಷ ಡಿಲೇ ಇಲ್ಲರಿ, ಅದಕ್ಕಿಂತ ಮೊದಲು ಬಿಫೋರ್ 10 ನಿಮಿಷ ಬಂದೈತಿ. 10 ನಿಮಿಷ ನಮ್ದಿಲ್ಲೇ ಸ್ಟಾಪೂ ಐತಿ, ಕ್ರೀವ್ ಚೇಂಜಿಂಗ್ ಸ್ಟಾಪ್. ಟ್ರೈನಿಗೆ ಉಂಟು ಆದಮೇಲೆ ಡೈರೆಕ್ಟ್ ಇಲ್ಲಿ ವಿಜಯವಾಡಕ್ಕೆ. ಇದಕ್ಕೆ ಗೇಟ್ ವೇ ಆಫ್ ಸೌತ್ ಇಂಡಿಯಾ ಯಾಕಂತೆ ಅಂದ್ರಪ್ಪ, ಇಲ್ಲಿಂದ ನಿಮ್ಗೆ ಏನು ಚೆನ್ನೈ ಡೆಲ್ಲಿ ಮೇನ್ ಲೈನ್ ಐತಲ್ಲ ಅದು ಡೆಲ್ಲಿ ಸೈಡ್ ಹೋಗುತ್ತೆ. ಒಂದು ಲೈನ್ ವಿಶಾಖಪಟ್ಟಣಂ ಮೇಲೆ ಹೋಗಿ ಮುಂದೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸಿಗೆ ಹೋಗುತ್ತೆ. ಇದು ಮೇನ್ ಟರ್ಮಿನಲ್ ಪಾಯಿಂಟ್. ಅವು ಆಡೋದ್ರಿಂದ ಆಂಧ್ರ ಪ್ರದೇಶ, ತೆಲಂಗಾಣ, ಕೇರಳ, ತಮಿಳ್ನಾಡು ಅಂತ ಸ್ಟೇಟ್ನ ಕೂಡ್ಸಾಕ ಮೊದಲೇನು ಕೊಂಕಣ್ ರೈಲ್ವೆ ಇರಲಿಲ್ಲ. ಆಲ್ಮೋಸ್ಟ್ ಟ್ರೈನ್ಗಳು ಹಿಂಗೆ ಬರ್ತಿದ್ವು, ಇಲ್ಲಾಂದ್ರೆ ವಾಯಾ ಮುಂಬೈದಿಂದ ಕಟ್ಪಾಡಿ ಹಿಂಗೆಲ್ಲ ಬರ್ತಿದ್ವು. ಇವತ್ತು ಡೇಟ್ ಬಂದುಬಿಟ್ಟೆ 21 ಜೂನ್. ಕರ್ನಾಟಕ, ಗೋವಾ, ಮಹಾರಾಷ್ಟ್ರ ಇಲ್ಲೆಲ್ಲ ಮಸ್ತ್ ಮಳೆಯಾಗಿ ರಿವರ್ ಎಲ್ಲ ಓವರ್ಫ್ಲೋ ಆಗತ್ತವ. ಘಾಟ್ ಸೆಕ್ಷನ್ ಎಲ್ಲ ಸುಂದರ ಸುಂದನೆಲ್ಲ ನೋಡೋಕೆ ಎರಡು ಕನ್ಸು ಸಾಲದ ಅಷ್ಟು ಹಂಗಾಗ್ಯಾವ. ಬಟ್ ಇಲ್ಲಿ ನೋಡ್ರಿ ನೀವು ಈಸ್ಟರ್ನ್ ಘಾಟ್ಸ, ಈಸ್ಟರ್ನ್ ಸೆಕ್ಷನ್ ಒಳಗೆ ಏನು ಮಳೆ ಇಲ್ಲ ಏನಿಲ್ಲ, ಫುಲ್ ಇದಾಗೈತಿ. ನಮ್ಮ ಮುಖೇಶ್ ಭಾಯಿ ಮೀಟ್ ಆಗಿ ಬಂದಾರ ವಿಜಯವಾಡದವ್ರು ಇವರ ಫಿಕ್ಸ್. ಕೆಸೆ ಮುಖೇಶ್ ಭಯ್ಯ ಜರ್ನಿ 24 ಅವರ್ಸ್ ಕಂಪ್ಲೀಟ್ ಆದಲ್ರಿ ಈ ಟ್ರೈನ್ ಒಳಗೆ. ಅದಕ್ಕೆ ನಿಮ್ಗೆ ಸ್ಲೀಪರ್ದ ಪರಿಸ್ಥಿತಿ ತೋರಿಸ್ಬೇಕಂತೇಳಿ ನಾನು ಮುಂದೆ ಬಂದೆ ಸ್ಲೀಪರ್ ನೋಡೋಕೆ. ಯಾಕಂದ್ರೆ 10 ನಿಮಿಷ ಟೈಮ್ ಇತ್ತು ಮತ್ತು 10 ನಿಮಿಷ ನಮ್ದು ಸ್ಟಾಪು ಇತ್ತು. ಸ್ಲೀಪರದ ಪರಿಸ್ಥಿತಿ ನೋಡ್ರಿ ಈ ಗಾಡಿ ಒಳಗೆ ಫುಲ್ ರಶ್ ಐತಿ, ಹೊಲಸು ವಾಸನೆ ಏನಾರತೈತಿ. ಮಂದಿ ನೋಡ್ರಿ ಇಲ್ಲಿ ಒಂದೊಂದು ಸೀಟ್ನಾಗ 3 ಮಂದಿ ಟ್ರಾವೆಲ್ ಮಾಡತ್ತಾರೆ ಇಲ್ಲಂತೂ ಏನೇ. ಬಟ್ ನೋಡ್ಬೇಕಂದ್ರೆ ಲೆಕ್ಕಕ್ಕೆ ಅಷ್ಟು ಕ್ರೌಡ್ ಇಲ್ಲರಿ. ನಾನೇನು ಎಕ್ಸ್ಪೆಕ್ಟ್ ಮಾಡಿದ್ದೆಲ್ಲ ಅಷ್ಟು ಕ್ರೌಡ್ ಇಲ್ಲ. ಇನ್ನೊಂದು 24 ಅವರ್ಸ್ ಆದಮೇಲೆ ಮತ್ತೆ ನಾನು ನಿಮ್ಗೆ ಕಂಡೀಷನ್ ತೋರಿಸ್ತೇನೆ ಇದ್ರದ್ದು ಪಕ್ಕ. ಲಿಟ್ರಲಿ ಓಡೋಡಿ ಬಂದೀವಿ ನೋಡ್ರಿ. ಇಲ್ಲಿ ನಿಮ್ಗೆ ಥಾಲಿ ಆಪ್ಷನ್ಸ್ ಎಲ್ಲ ಸಿಗುತ್ತೆ. ನಾನು ಯಾವುದು ರೆಕಮೆಂಡ್ ಮಾಡಲ್ಲ, ರೆಕಮೆಂಡ್ ಫ್ರೂಟ್ಸ್. ಸ್ಟೇಷನ್ದಾಗ್ದು ಏನು ತೊಳಕ್ಕೆ ಹೋಗ್ಬಿಡ್ರಿ. ಇಲ್ಲಿಂದ ವಿಜಯವಾಡ ಹೆಂಗೆ ಗೇಟ್ ವೇ ಆಫ್ ಸೌತ್ ಇಂಡಿಯಾ ಅಲ್ಲ, ಗೇಟ್ ವೇ ಆಫ್ ನಾನ್ ಸ್ಟೇಷನ್ ಫುಡ್ನು ಹೌದಾ. ಇಲ್ಲಿಂದ ಏನು ಸ್ಟೇಷನ್ ಫುಡ್ನು ನಾನು ಪ್ರಿಫರ್ ಮಾಡಲ್ಲ, ಏನು ತೊಗೊಳಕ್ಕೂ ಹೋಗ್ಬೇಡ್ರಿ. ಆನ್ಲೈನ್ ಈ ಕ್ಯಾಟ್ರಿಂಗ್ ಪ್ರಿಫರ್ ಮಾಡಿರಿ, ಇಲ್ಲಾಂದ್ರೆ ಈ ಟೈಪ್ ಆಫ್ ಫ್ರೂಟ್ಸ್ ಪ್ರಿಫರ್ ಮಾಡಿರಿ. ಬಾಯ್ ಬಾಯ್, ಥ್ಯಾಂಕ್ ಯು. ಡಿಪಾರ್ಟ್ ಆದೀವಿ ರೀ ಡಾಟ್ ಆನ್ ಟೈಮ್ 5:50ಗೆ. ಸ್ಟಾರ್ಟಿಂಗಿಂದ ನನ್ನ ಚಾನಲ್ ನೋಡತ್ತೀರಂದ್ರೆ ನಿಮ್ಗೆ ಗೊತ್ತಿರ್ಬೋದಾ, ನಾನು ವಿಜಯವಾಡದಿಂದ ಮುಂದಿನ ಸೆಕ್ಷನ್ನ ನನ್ನ ಲೈಫ್ ಒಳಗೆ ಕವರ್ ಮಾಡಿಲ್ಲ. ನಾನು ಹೋಗಿನೂ ಇಲ್ಲ ಯಾವತ್ತು, ಫಸ್ಟ್ ಟೈಮ್ ಇದೆ ನನ್ನ ಲೈಫ್ ಒಳಗೆ ನಾನು ಕವರ್ ಮಾಡತ್ತೀನಿ ವಿಜಯವಾಡದಿಂದ ಮುಂದಿನ ಸೆಕ್ಷನ್ ಆದಂಥ ವಿಶಾಖಪಟ್ಟಣಮ ಭುವನೇಶ್ವರ ಲೈನ್. ಎಕ್ಸೈಟೆಡ್ ಅದೀನಿ, ನೀವು ಎಕ್ಸೈಟೆಡ್ ಅದೀರಿ ಅಂತ ಅನ್ಕೋತೀನಿ. ಇನ್ನೂ ನಮ್ಮದು ಜರ್ನಿ 51 ತಾಸು ಬಾಕಿ ಐತಿ ಆಫಿಷಿಯಲ್ ಆಗಿ. ಫುಲ್ ಜರ್ನಿನ ಒಂದು ಪಾರ್ಟ್ ಒಳಗಂತೂ ತೋರ್ಸಕ್ಕಂತೂ ಆಗಂಗಿಲ್ಲ ರೀ. ಅದಕ್ಕೆ ವಿಜಯವಾಡದಿಂದ ದಿಬ್ರುಗಢದ ಜರ್ನಿನ ನಾವು ನೆಕ್ಸ್ಟ್ ಪಾರ್ಟ್ ಒಳಗಿಡೋಣಂತ
ಇನ್ನರೊಳಗೆ ನಾವು ಮಸ್ತ್ ಎಕ್ಸ್ಪೆಕ್ಟ್ ಮಾಡಿರ್ಕಿಲ್ಲ ಅಷ್ಟು ಮಳೆ ನೋಡೋಕೆ ಸಿಗುತ್ತೆ. 130 ಸ್ಪೀಡ್ ಒಳಗೆ ನಾನ್ ಸ್ಟಾಪ್ ಮಳೆ ನೋಡ್ಕೊತ ಓವರ್ಟೇಕ್ ಕ್ರಾಸಿಂಗ್ ನೋಡ್ಕೊತ ನಾವು ಎಂಟ್ರ್ ಆಗಿದ್ವಿ ರಾಜಮಂಡ್ರಿಗೆ. ಆಮೇಲೆ 1 ತಾಸು ಲೇಟಾಗಿ ಫೈನಲಿ ಎಂಟ್ರ್ ಆಗಿಬಿಟ್ಟಿದ್ವಿ ವಿಶಾಖಪಟ್ಟಣಮ್ಗೆ ಹೋಗೋ ಮಟ್ಟ ನಮ್ಗೆ ಇಷ್ಟು ಟ್ರೈನ್ಗಳು ಓವರ್ಟೇಕ್ ಇದು ಮಾಡಿದ್ವಲ್ರಿ, ನೋಡೇ ನಮಗೆ ಬೇಸರ ಅನಿಸ್ಬಿಡುತ್ತೆ. ಜೀವನದ ಮೇಲೆ ಜಿಗುಪ್ಸೆ ಬಂದ್ಬಿಟ್ಟಿತ್ತು ನಮ್ಗೆ ವಿಶಾಖಪಟ್ಟಣಂ ಯಾವಾಗ ಬರುತ್ತೋ ಇಲ್ಲೋ ಅಂತೇಳಿ. ಬಟ್ ಬೆಳಿಗ್ಗೆ ಆಗ್ಬಿಡ್ಕ ಆ ಜಿಗುಪ್ಸೆ ಎಲ್ಲ ಹೋಗ್ಬಿಟ್ಟಿತ್ತೆ. ಯಾಕಂದ್ರೆ ಚಿಲ್ಕಾ ಲೇಕದ ಮಸ್ತ್ ವ್ಯೂ ನೋಡ್ಕೊತ ನಾವು ಚಾಯ್ ಕುಡ್ಕೊತ ಟ್ರೈನ್ ಜರ್ನಿನ ಎಂಜಾಯ್ ಮಾಡತ್ತಿದ್ವಿ. ಫೈನಲಿ ನಾವು ಎಂಟ್ರ್ ಆಗಿಬಿಟ್ಟಿದ್ವಿ ವೆಸ್ಟ್ ಬೆಂಗಾಲದ ಖಡಕ್ಪುರ್ಗೆ. ಇಲ್ಲಿ ಬಂದು ಹುಡುಗ ನಿಮ್ಗೆ ಯಾರು ನೆನಪಾಕತ್ತೆ ಅಂತೇಳಿ ನನಗೆ ಕಾಮೆಂಟ್ ಮಾಡಿ ತಿಳಿಸ್ರಿ. ಬಟ್ ನಾವು ಈ ಜರ್ನಿನ ಫುಲ್ ನೋಡೋಣ ಅಂತ ನೆಕ್ಸ್ಟ್ ಪಾರ್ಟ್ ಒಳಗೆ ಸಿಗೋಣಂತ್ರಿ ಮುಂದಿನ ಒಳಗೆ. ಇಲ್ಲಿ ಮಠ ನೋಡ್ರಂದ್ರೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.